ಅಮ್ಮ ನೀರು ದೇವರೇ, ಅಂದು ಭೀಷ್ಮಾಚಾರ್ಯರು ನೀರು ಬೇಕೆಂದು ಸರಸಗಾರದ ಮೇಲೆ ನೀರು ಕೇಳಿದಾಗ ಅರ್ಜುನ ತನ್ನ ಬಾಣವನ್ನು ಭೂಮಿಗೆ ಬಿಟ್ಟು ನೀರು ಕುಡಿಸಿದ. ಅಂದಾಗ ಈ ಜಯ ವೀರನಿಗೆ ಯಾರಿದ್ದಾರೆ ದಿಕ್ಕು? ಯಾರು? ಸ್ವಾಮಿ, ಏನಿದೆ ವ್ಯವಸ್ಥೆ? ಇದೇನು ಮೈ ತುಂಬಾ ಬಾಸುಂಡಿ, ರಕ್ತ ಬರೋರಿಗೆ ಹೊಡೆದು ಹೋಗಿದಲ್ರಿ ಪಾಪಿಗಳು. ಏನ್ರಿ ಇದೆಲ್ಲ ಹೇಳಿ. ಬಾಜಯ ಬಾ, ಅಭಿಮಾನದ ಕಿಚ್ಚು ನನ್ನನ್ನು ಈ ಸ್ಥಿತಿಗೆ ತಂದು ಬಿಡ್ತು ಜಯ. ಇಷ್ಟೆಲ್ಲ ಮಾನಹೀನನಾಗಿ ಕಣ್ಣು ಕಳೆದುಕೊಂಡೆ. ಹೇಗೆ ಬದುಕಲಿ ಜಯ? ನಾ ಹೇಗೆ ಜೀವಿಸಲಿ? ತಮ್ಮನನ್ನು ಕಳೆದುಕೊಂಡೆ. ಕಣ್ಣು ತುಂಬಾ ನಿನ್ನನ್ನು ನೋಡಿ ಜೀವಿಸಬೇಕಂದರೆ ಬದುಕಲಿ ಜಯ. ನಾ ಏನಂತ ಬಾಳಲಿ? ಅಳಬೇಡಿ ಸ್ವಾಮಿ, ಅಳಬೇಡಿ. ಬಂದದ್ದು ಬರಲಿ, ಗುರುವಿನ ದಯ ಇರಲಿ ರೀ. ಬೇಗ ಆಸ್ಪತ್ರೆಗೆ ಹೋಗೋಣ ನೋಡ್ರಿ. ಯಾಕಂದ್ರೆ ಅವರು ಕೊಡುವ ಹಣ ಕೂಡ ನನಗೆ ಸಿಗಲಿಲ್ಲ. ಬನ್ನಿ ಆಸ್ಪತ್ರೆಗೆ. ಈ ರೈತ ನಗಲಿಲ್ಲ, ಸರ್ಕಾರ ನೋಡಲಿಲ್ಲ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗತ್ತೆ? ನಿನಗೆ ಹಣ ಸಿಗದಂತ ಮಾಡಿದ ಪಾಪಿಗಳು ನನ್ನನ್ನು ಕಟ್ಟಿ ಬಳಿದು ನನ್ನ ಹೊಲ ಮನೆ ಆಸ್ತಿಗೆ ಸಹ ಹಾಕಿಸಿಕೊಂಡು ಈ ಮನೆಗೆ ಕೀಲೆ ಹಾಕಿ ಹೋದ್ರು ಜಯ. ಈ ರೀತಿ ಹೇಳಿದ್ರೆ ಆ ಪಾಪಿಗಳು ಜಯ, ಸ್ವಾಮಿ, ಯಾವ ಆಸ್ಪತ್ರೆ ಬೇಡ, ಯಾವುದು ಬೇಡ. ನನಗೊಂದು ದೊಡ್ಡ ವಿಷಯವನ್ನು ಕೊಟ್ಟು ಹುಡುಕೊಂಡು ಸ್ವಾಮಿ, ಏನ್ ಹೇಳ್ತಾ ಇದ್ರಿ ನೀವು? ಅವರು ಹೇಳಿದ ಮಾತಿಗೆ ಹೆದರಿ ನೀವು ಈ ರೀತಿ ಮಾತನಾಡ್ತಾ ಇದ್ದೀರೇನ್ರಿ? ಸಮಾಧಾನ ಮಾಡಿಕೊಳ್ಳ್ರಿ, ಸಮಾಧಾನ ಮಾಡಿಕೊಳ್ಳಿ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ ರೀ. ಎಲ್ಲದಕ್ಕೊಂದು ಕಾಲ ಬಂದೇ ಬರುತ್ತೆ. ಕಾಲ 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 ಎಲ್ಲಿದೆ ಜಯ ನಿನ್ನ ಸತ್ಯ ಕಾಲ? ಆ ನಿನ್ನ ಸತ್ಯ ಹರಿಚಂದ್ರನಿಂದಲೇ ಸತ್ತು ಹೋಗಿದೆ. ಈಗ ತುಂಬಿ ನಿಂತಿದೆ ಕರ್ಮದ ಕಾಲ. ಇದು ನನ್ನ ನೋಡಿ ನಗಬೇಕು, ಅಳಬೇಕು. ಇಂಥ ಹೀನ ಕೃತ್ಯಗಳನ್ನು ನೋಡಿ ಕೇಳಿ ನನ್ನ ದೇಹಾಭಿಮಾನವೇ ಕುಂದು ಹೋಗಿದೆ. ಎದೆಯಲ್ಲಿ ಕಿಚ್ಚು ಉರಿದು ಉರಿದು ಹಾರಿ ಹೋಗಿದೆ. ನನಗೆ ಹುಚ್ಚಿಡ್ದಂತಾಗಿದೆ. ಅಯ್ಯೋ ದೇವ್ರೇ, ಏನಿದು? ನಾನೀಗೇನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಒಂದು ಒಂದು ತಿಳ್ತಾ ಇಲ್ಲ. ಬೇಡ ರೀ, ಬೇಗ ಆಸ್ಪತ್ರೆಗೆ ಹೋಗೋಣ. ಬನ್ರಿ, ಬೇಗ ಆಸ್ಪತ್ರೆಗೆ ಹೋಗೋಣ. ತಂದೆ ತಾಯಿಗಳನ್ನು ಕಳೆದುಕೊಂಡೆ, ತಮ್ಮನನ್ನು ಕಳೆದುಕೊಂಡು ಬದುಕಿದ ನಾನೊಬ್ಬ ಹುಚ್ಚಪ್ಪ ಹುಚ್ಚ.
ಧಿಕ್ಕಾರವಿರಲಿ ನಿನ್ನ ಮಾಯಾಕುತಂತ್ರಕ್ಕೆ. ಸ್ವಾಮಿ, ಬಹಳ ತಾಪ ಮಾಡಿಕೊಳ್ಬೇಡ್ರಿ, ಬಹಳ ತಾಪ ಮಾಡಿಕೊಳ್ಳಬೇಡಿ. ಕಣ್ಣೀರಿನ ರಭಸಕ್ಕೆ ಆದ ಗಾಯಕ್ಕೆ ತುಂಬನೇ ತ್ರಾಸಾಗುತ್ತೆ. ಸ್ವಾಮಿ, ನೀವು ಹೀಗೆ ಮಾಡಿದ್ರಿ ಹೇಗ್ರಿ? ನೀವು ಯಾವುದಕ್ಕೂ ಸಮಾಧಾನದಿಂದಿರಬೇಕು ಸ್ವಾಮಿ, ಸಮಾಧಾನದಿಂದಿರಬೇಕು. ಬನ್ನಿರಿ, ಆಸ್ಪತ್ರೆಗೆ ಹೋಗೋಣ. ಸಮಾಧಾನ? ಈ ರೈತನಿಗೆ ಶಾಂತಿಯೇ ಸಮಾಧಾನ. ಕೇಳು ಜಯ, ಕೇಳು. ಕಬ್ಬಿನ ಬಿಲ್ಲಿಗಾಗಿ ಮಾಡಿಕೊಂಡು ಬಂದೆ ಸಮಾಧಾನ. ಆತ್ಮೀಯ ಗೆಳೆಯನು ಗುಂಡಿಗೆ ಬಲಿಗಾದಾಗ ಮಾಡಿಕೊಂಡು ಬಂದೆ ಸಮಾಧಾನ. ಅಡತಿ ಅಂಗಡಿಯಲ್ಲಿ 68 ಚೀಲ ಶೇಂಗವನ್ನು ಹಚ್ಚಿದಾಗ ಇಡೀ ಗೌಡಾವಣಿಗೆ ಬೆಂಕಿ ಬಿದ್ದು ಅದರಲ್ಲಿ ಎಲ್ಲ ಶೇಂಗ ಸುಟ್ಟು ಭಸ್ಮವಾದಾಗ ಮಾಡಿಕೊಂಡು ಬಂದೆ ಈ ನಿನ್ನ ಸಮಾಧಾನ. ಅನಾಥ ಹೆಣ್ಣು ಮಗುವೊಂದು ಮಗಳಾಗಿ ಮನೆ ಸೇರಿದಾಗ ದುಷ್ಟಿಮೆಗಳ ಕಾಮದ ಬಲೆಗೆ ಸಿಕ್ಕು ಮಸನ ಸೇರಿದಾಗಲೂ ಬಂದೆ ಈ ನಿನ್ನ ಸಮಾಧಾನ. ಬಂಗ್ಲೆ ಭೀಮಣ್ಣನ ಅಡಚಣೆಯ ಸಾಲಕ್ಕಾಗಿ ಗೌಡನ ಹತ್ತಿರ ಲೆಕ್ಕವಿಲ್ಲದಷ್ಟು ಹೊಡಿಸಿಕೊಂಡು ಒಂದು ಕಣ್ಣು ಕಳೆದುಕೊಂಡು ಹುಚ್ಚನಾಗಿ ಬೀದಿಗೆ ಬಂದಿರುವಾಗ ಇನ್ನೇ ಅಷ್ಟು ಮಾಡಿಕೊಳ್ಳಿದೆ. ಪ್ರಾಣ ಎಂಬ ಉಸಿರು ನಿಂತಾಗ ಅಲ್ಲಿವರೆಗೆ ಮಾಡಿಕೊಳ್ಳಬೇಕು ಸ್ವಾಮಿ ನಾವು ಸಮಾಧಾನ. ಕೇಳು ಜಯ, ಕೇಳು. ಇವೆಲ್ಲಕ್ಕಿಂತ ಆಗದ ವಿಷಯವನ್ನು ನನ್ನ ತಂದೆ ಸಾವಿನ ದಿನ ನನ್ನ ತಾಯಿ ಅವಳಿ ಮಕ್ಕಳನ್ನು ಹಡಿದಾಗ ಅದರಲ್ಲಿ ಒಬ್ಬ ನನ್ನ ತಮ್ಮನನ್ನು ಯಾರೋ ಕದ್ದು ಒಯ್ದರು. ಕದ್ದು ಒಯ್ದ ಕ್ಷಣದಲ್ಲೇ ನನ್ನ ತಾಯಿ ಪ್ರಾಣ ಬಿಟ್ಟಳು. ಅಂದಿನಿಂದ ಎಂದಿನವರೆಗೂ ಮಾಡಿಕೊಂಡು ಬಂದೆ ಈ ನಿನ್ನ ಸಮಾಧಾನ. ಸ್ವಾಮಿ, ಸ್ವಾಮಿ, ಇನ್ನೇನು ಹೇಳಲಿಲ್ಲ ನಿಮಗೆ ಸಮಾಧಾನ. ಯಾರಪ್ಪ ನೀನು? ಯಾಕೆ ಈ ಮಾತೆ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಿರುವಿ? ಏನಿದು ಮುಖದಲ್ಲಿ ನಿನ್ನ ರಕ್ತ? ಕಣ್ಣಿನಲ್ಲಿ ತುಂಬಿರುವ ಈ ನಿನ್ನ ರಕ್ತ ಯಾರಿಂದ ನಿನಗೆ ಈ ತೊಂದರೆ ಆಯಿತು? ನಾ ಬರುವಾಗ ಕ್ಷಣದಲ್ಲಿ ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ಕಷ್ಟದ ಕಣ್ಣೀರಿಗೆ ನನ್ನ ಮನ ಕರಗಿ ಹೋಯಿತು. ಯಾರಪ್ಪ ನೀನು? ಈ ರೀತಿ ಮನ ಕರಗಿ ಮಾತಾಡುವನು ಯಾರಪ್ಪ? ನನ್ನ ಕತೆ ಬಹಳ ದೊಡ್ಡದಿದೆ, ದೊಡ್ಡದಿದೆ. ನಾನೊಬ್ಬ ಅನಾಥ. ಮೇಲಾಗಿ ನನ್ನನ್ನು ಅನಾಥ ರಕ್ಷಕ ಅಂತಾರೆ. ಮೊದಲು ನಿನಗೆ ಈ ಸ್ಥಿತಿ ಏಕೆ ಬಂತೆಂದು ನನ್ನ ಮುಂದೆ ಹೇಳು. ಅದಕ್ಕೆ ನಿನ್ನೊಂದಿಗೆ ನಾನಿದ್ದೆ. ನನಗೇನಾಗಿದೆಯಪ್ಪ? ನಾನು ಚೆನ್ನಾಗೇ ಇದ್ದೀನಿ. ನನ್ನ ಕಷ್ಟ ನಿನಗೆ ಯಾಕಪ್ಪ? ಇಲ್ಲಣ್ಣ, ಇಲ್ಲ. ನೀನು ಗಾಸಿಕೊಂಡು ಹೇಳಿದ ನುಡಿಗಳು ಒಂದೇ ಎರಡೇ. ನಾ ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿಯೇ ಸಹನೆ ಮೀರಿ ಯಾರು ಈ ಕೃತಿಗೆ ಕಾರಣರು ಕೇಳೆಂದು ಒದರಿ ಹೇಳುತ್ತಿದೆ ನನ್ನ ಮನದ ಆಕ್ರೋಶ. ಹಣ ಬೆರಕೆ ಹೊಣೆಯಾರು ನಾವು ಅನುಭವಿಸುತ್ತಿರುವ ಪಾಪಕ್ಕೆ ನೀನೇಕೆ ಹೊಣೆಗಾರನಾಗುತ್ತೀಯಪ್ಪ? ನೀನೇಕೆ ಹೊಣೆಗಾರನಾಗುತ್ತೀಯ? ಇಲ್ಲ ತಾಯಿ, ಇಲ್ಲ.
ಮೂಕನ ರೋಧ ಮೂಕನೆ ತಾಯಿಗೆ ಗೊತ್ತು ಎಂಬಂತೆ ಅನಾಥರಾಗಿ ಹೊರ ಬಂದ ಈ ನಿಮ್ಮ ರೋಧ ಅನಾಥನಾಗಿ ಬದುಕುವ ನನಗೇ ಗೊತ್ತು. ಹೇಳೀಗ ಆ ನಿನ್ನ 10 ಕಷ್ಟದ ನುಡಿಗಳಲ್ಲಿ ಕಟ್ಟ ಕಡೆ ನುಡಿ ಅವಳಿ ಮಕ್ಕಳಲ್ಲಿ ಒಬ್ಬ ತಮ್ಮ ಅನಾಥ ದಾರಿ ಸೇರಿದನೆಂದು ನೊಂದು ಹೇಳಿದ್ದೀಯ ಅಣ್ಣ. ಆ ಮಗುವೇ ನಾನೆಂದು ತಿಳಿದು ನನ್ನ ಮುಂದೆ ಸತ್ಯವಾಗಿ ನಡೆದ ಕತೆ ಹೇಳು. ತಮ್ಮ ತಮ್ಮ ಎಂತ ನುಡಿಯನ್ನು ಆಡಿದು ತಮ್ಮ. ಈ ನಿನ್ನ ನುಡಿಯನ್ನು ಕೇಳಿ ನನಗಾದ ನೋವೆಲ್ಲ ಮರೆತು ನಿನ್ನ ಪ್ರೇಮದಲ್ಲಿ ಬೆರೆತುಕೊಂಡೆನು. ನೀನು ಅನಾಥನೇ ಅಪ್ಪ. ನಿನಗೆ ಅವ್ವ ಅಪ್ಪ ಅಣ್ಣ ತಮ್ಮ ಯಾರು ಇಲ್ಲೇನಪ್ಪ. ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ಬದುಕುವ ನಿಮ್ಮಂತವರ ಕಣ್ಣೀರು ಒರೆಸುವ ನನಗೆ ನೆಲವೇ ಹಾಸಿಗೆ ಭಾಷೆ ಹೊದಿಕೆ ಗಿರಿಗಂಧರಗಳೇ ನನ್ನ ಮನೆ ಕಾಡು ಮೃಗಗಳೇ ನನ್ನ ಬಂಧುಗಳು ನಿಮ್ಮಂತವರೇ ನನಗೆ ಅಣ್ಣ ತಮ್ಮಂದಿರು. ಕಂದ, ಎಂತ ಕಠೋರದ ಮಾತಪ್ಪ ನಿನ್ನದು. ಹೌದಮ್ಮ ತಾಯಿ, ಹೌದು. ಕಠೋರ ಎಂಬ ಈ ಕುಟೀರದಲ್ಲಿ ನಿತ್ಯ ಹುಲಿ ಹಾಲು ಕುಡಿದ ಬದುಕುವ ಈ ವೀರನಿಗೆ ಆ ನಿಮ್ಮ ರಕ್ತ ನೋಡಿ ನನ್ನ ಶಾಂತಿ ಎಂಬುದೇ ಸಹನೆ ಮೀರಿ ಯಾರು ಈ ಕೃತಿಗೆ ಕಾರಣರು ಕೇಳೆಂದು ಒದರಿ ಹೇಳುತ್ತದೆ ನನ್ನ ಮನದ ಆಕ್ರೋಶ. ಸತ್ಯವನ್ನೇ ಸಾಯಿಸಿ ನಡುವ ಈ ಕಲಿಯುಗದಲ್ಲಿ ಏನಂತ ಹೇಳಲಿ ಕಂದ, ಏನಂತ ಹೇಳಲಿ. ಸತ್ಯಕ್ಕಾಗಿ ಸಂಬಂಧವನ್ನೇ ಕಳೆದುಕೊಂಡೆ, ರೈತರ ಏಳಿಗೆಗಾಗಿ ಬಡಿಸಿಕೊಂಡೆ, ಸ್ನೇಹಿತನ ಮಾನ ಉಳಿಸಲು ಹೋಗಿ ಹೊಡಿಸಿಕೊಂಡೆ. ಆ ಸಾಲಕ್ಕಾಗಿ ನನ್ನ ಮನೆಯಿಂದ ನಾ ಹೊರಗೆ ಬಂದ ಪಾಪಿಯ ಅಣ್ಣ. ಯಾರು ಇದನ್ನೆಲ್ಲ ಮಾಡಿದ ಬಕಾಸುರ? ಅವನೇ 70 ಹಳ್ಳಿ ಜನರನ್ನು ಬಡಿದು ಬದುಕುವ ದೇವೇಗೌಡ. ದೇವೇಗೌಡ ದೇವತ್ವ ಶಕ್ತಿ ಎಲ್ಲವೂ ದೇವರ ಸಮಾನವೆಂದು ಮಾನಸಿಕವಾಗಿ ಖಿನ್ನತೆಯಿಂದ ನನ್ನ ಕಿವಿಯಲ್ಲಿ ಊದಿ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಬಡ ಜನರ ಬದುಕಲ್ಲಿ ಸಾವು ನೋವಿನ ಹೋರಾಟ ನಡೆಸಿದೆಯಾ ಮಗನೇ? ಆ ಕ್ರಾಂತಿವೀರನೇ ನನ್ನ ಶಾಂತಿ ಸಾಗರ ಬತ್ತಿಸದನೆಂದು ಅವನನ್ನು ಕೊಲ್ಲಲು ಒತ್ತಿ ಹೇಳಿ ಈಗ ತೆರೆಯ ಮೊರೆಯಲ್ಲಿ ಇಂಥ ಬಡ ಜನರ ಬದುಕಲ್ಲಿ ಸಾವು ನೋವಿನ ಹೋರಾಟ ನಡೆಸಿದೆಯಾ ನೀಚ? ಇದೇ ನೀ ಎಲ್ಲಿದ್ದರೂ ಸರಿ, ಇದೇ ನೀ ಕೊಟ್ಟ ಕ್ರಾಂತಿಯ ಖಡ್ಗದಿಂದ ನಿನ್ನ ಸಂಹಾರ ಮಾಡಿಬಿಡುತ್ತೇನೆ. ಆಘಾತದ ಮೇಲೆ ಮತ್ತೊಂದು ಆಘಾತ. ಅಣ್ಣ, ಯಾವ ಆಘಾತವನ್ನ ನಿನಗೆ? ಈ ಸೂರ ತಮ್ಮ ನಿನ್ನೊಂದಿಗಿರುವಾಗ ನೀನ್ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನನಗೆ ಅಂಜಿಕೆ ಬರ್ತಿದೆ ಭಯ. ಆ ಕ್ರಾಂತಿವೀರ ನನ್ನ ತಮ್ಮಕ್ಕನಪ್ಪ, ಅವನನ್ನು ಕೊಲ್ಲಬೇಡ, ನಿನ್ನ ಕೈ ಮುಗುತ್ತೀನಿ. ಏನು? ಆ ಕ್ರಾಂತಿವೀರ ನಿನ್ನ ತಮ್ಮನೇ? ಎಲ್ಲವೂ ವಿಚಿತ್ರವೇ. ಇರಲಿ, ಬನ್ನಿ ನನ್ನೊಂದಿಗೆ ಆಸ್ಪತ್ರೆಗೆ ಹೋಗೋಣ.
ನೀನೆಲ್ಲಿ ಉಪಚಾರಕ್ಕೆ ಸಾಧ್ಯವಿಲ್ಲ ರವಿಕಾಂತ್. ಎಂತ ನಾಥರಿಗೆಲ್ಲ ನಾನೇನು ವರ್ಮನೆಂದು ಕುಣಿದು ಕುಪ್ಪಳಿಸುವ ಹರಾಮ್ ಕೋರ. ರವಿಕಾಂತ ನೀನೆಷ್ಟೇ ಇವರಿಗೆ ಉಪಚಾರಗೈದರು, ಇವರನ್ನು ಅಪಚಾರ ಅವಶೇಷಣದೆಡೆಗೆ ನಾವು ಸಿಲುಕಿಸಿ ಈ ನಗರದಲ್ಲಿ ನಾವೇ ನಾಯಕರನ್ನು ಮೆರೆಯುವ ಹಾಗೆ ನಿನ್ನೊಂದಿಗೆ ಕೈ ಜೋಡಿಸಿ ನಾ ಮತ್ತೆ ರಾಜಕೀಯವನ್ನು ಆವರಿಸಿಕೊಂಡು ಆ ಎರಡು ಸಂಬಂಧಗಳ ಸರ್ವಾಸ್ತಿಗೆ ನಾವೊಡೆಯನಾಗದಿದ್ದರೆ ನಾನು ಲ್ಯಾಂಡ್ ಕಿಂಗ್ ಗಜರಾಜನೇ ಅಲ್ಲ. ಡಾಕ್ಟರ್ ನಿಮಗೆ ಆರಾಮಾಗ್ತದೆ ಅಂತ ಹೇಳಿದ್ದಾರೆ. ಈ ಧೈರ್ಯವಾಗಿರಿ. ಇವತ್ತೊಂದು ದಿನ ಈ ಔಷಧಿ ಮುಗಿಸಿ ನಾಳೆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ಬಿಡುತ್ತಾರಂತೆ. ಹಾ ಅಣ್ಣ, ಈ ಔಷಧಿಯನ್ನು ಇಲ್ಲೇ ಇಡುವೆ. ತಮ್ಮ ತಮ್ಮ, ನನ್ನ ನಿನ್ನ ಸಂಬಂಧ ಯಾವ ಜನ್ಮದ ಋಣಾನ ಬಂದವೋ ತಮ್ಮ. ಈ ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಿಲಪ್ಪ, ಹೇಗೆ ಎಂತ ಮಾತನ್ನಾಡಿದೆ ಅಣ್ಣ ನೀನು, ಎಂತ ಮಾತನ್ನಾಡಿದೆ. ಈ ಶೂರ ತಮ್ಮ ನಿನ್ನೊಂದಿಗಿರುವಾಗ ನೀನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಹಿಂದಿನ ಜನ್ಮದಲ್ಲಿ ನಾನೇ ನಿನ್ನ ತಮ್ಮ ಯಾಕಾಗಿರಬಾರದು? ಅತ್ತಿಗೆ, ನಿನ್ನೆಯಿಂದ ಈ ಮಾತೆ ಕೈ ತುತ್ತು ಊಟ ಮಾಡಿದಾಗಿನಿಂದ ನನ್ನ ಚಿತ್ರಣವೇ ಬದಲಾಗಿ ಬಿಟ್ಟಿದೆ. ಹೌದೇನಪ್ಪ, ನಿನ್ನೆಯ ದಿನ ನನ್ನ ಆಪರೇಷನ್ಗೆ ಬೇಕಾದ ರಕ್ತಕ್ಕೆ ನಿನ್ನ ರಕ್ತವನ್ನು ಕೊಟ್ಟಿಯಲ್ಲ. ಆ ನಿನ್ನ ರಕ್ತ ನನ್ನ ರಕ್ತದಲ್ಲಿ ಬೆರೆತುಕೊಂಡಾಗ ನನ್ನ ತಾಯಿ ನೆನಪು ಬಂತಪ್ಪ. ಈ ರೀತಿ ಒಂದೇ ರಕ್ತ ಸಂಬಂಧ ನೋಡಿದ್ರೆ ನೀ ಇಬ್ಬರು ಒಡ ಹುಟ್ಟಿದವರಂತ ಕಾಣುತ್ತದೆ. ಎಂತ ಮಾತನ್ನಾಡಿದೆ ಅಮ್ಮ ನೀನು, ಎಂತ ಮಾತನ್ನಾಡಿದೆ. ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಿದ್ದರೂ ಬಂತು, ಇರದಿದ್ದರೂ ಬಂತು. ಈಗ ಒಡ ಹುಟ್ಟಿದವರಂತೆ ಇದ್ದೇವಲ್ಲ, ಅಷ್ಟೇ ಸಾಕು.
ಅತ್ತಿಗೆ ತಾಸಿಗೊಮ್ಮೆ ಈ ಔಷಧಿ ಹಾಕಮ್ಮ. ನಾನು ಹೊರಗಡೆ ಹೋಗಿ ಈಗಲೇ ಬರುತ್ತೇನೆ. ಆಗ್ಲಿಮ್ಮ, ಹೋಗಿ ಬಾ. ಇದೇ ಈ ಗಜರಾಜನಿಗೆ ತಕ್ಕ ಸಮಯ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಗೂ ಅದೇ ಎಂಬಂದೆ. ಆ ರವಿಕಾಂತನಿಗೆ ಇಟ್ಟು ಹೋದ ಔಷಧಿ ಬಾಟ್ಲಿಯನ್ನು ನಾ ಬದಲಾಯಿಸಿ ಈ ನನಗೆ ಸಿಟ್ಮಿಸಿದ ಔಷಧಿ ಬಾಟ್ಲಿಯನ್ನು ಇದೇ ಸ್ಥಳದಲ್ಲಿ ಇಟ್ಟು ಅವರ ಕಾಯಂ ಕಣ್ಣು ಹೋಗುವಂತೆ ಮಾಡಿಬಿಡುವೆ. ರವಿಕಾಂತ ಎಂತ ಅನಾಥರಿಗೆಲ್ಲ ನಾನೇ ರವಿವರ್ಮನೆಂದು ಕುಣಿದು ಕುಪ್ಪಳಿಸುವ ಆಹಾರಾಮ್ ಕೋರ. ಇನ್ನು ಮುಂದೆ ಏನು ನಡೆಯುವುದಿಲ್ಲ ನಿನ್ನ ಸಿಂಹ ಗರ್ಜನೆ. ಕೇವಲ ಒಂದೇ ಒಂದು ಔಷಧಿ ಬಾಟ್ಲಿಯಿಂದ ನಿನ್ನ ಗುಟ್ಟನ್ನು ರಟ್ಟಾಗಿಸಿ ಈ ಅಪವಾದವೇ ನಿನ್ನ ನಂಬಿದವರಿಗೆ ಕರೋಣ ಸ್ವಲ್ಪವಾಗಿ ಕಚ್ಚಿ ಈ ಬಿಸಿ ಜ್ವಾಲೆ ನಿನ್ನ ನಂಬಿದವರಿಗೆ ಜ್ವಾಲಾಮುಖಿಯಾಗಿ ಹಬ್ಬಿಸಿ ಮತ್ತು ನಿಮ್ಮಲ್ಲಿ ನೀವೇ ಹೊರದಾಡಿಸಂತಾಗ ಆ ರಾಧಿಕಾ ಜಯ ಸ್ತ್ರೀಯರ ಪ್ರೇಮದ ನಾಯಕನಾಗಿ ಸುಖದ ಶಿಖರವನ್ನು ಏರುತ್ತಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ. This is my challenge. ರಾಧಿಕಾ ಬಾ, ರಾಧಿಕಾ ಬಾ. ನಾನೀಗ ನಿನ್ನ ಕಡೆ ಗಣ್ಣಿನ ಕುಡಿ ನೋಡಕ್ಕೆ ಮನಸೋತು ಕರಗಿ ನೀರಾಗಿ ಹೋಗಿದ್ದೇನೆ. ಈ ಸಂತಸ ಸವಿ ನೆನಪಿನಲ್ಲಿ ನಿನ್ನ ತೊಡಿಗೆ ಒಂದು ಮೂರ್ತಿಗೆ ನಿನ್ನ ಅದರ ಅಮೃತವನ್ನು ಸವಿಯಬೇಕೆಂದೇ ನಾನು ಈ ಕಾಡೆರವಿಗೆ ಓಡೋಡಿ ಬಂದಿದ್ದೇನೆ. ಬಾ ಚಲುವೆ ಬಾ.
ಇದೇನು ಹಾಳಾದ ಕನಸು ಇವತ್ತಿನ ನನ್ನ ಎಷ್ಟೊಂದು ಕಾಡುತ್ತಿದೆ. ರಾಧಿಕಾ, ರಮ್ಯಾದ ನಿನ್ನ ವರಿಸಲು ಈಗಲೇ ಬರುವೆ. ಅತ್ತಿಗೆ, ಅಣ್ಣ ಅಣ್ಣ, ಯಾರವರು? ಮೈದುನ, ಬಾರಪ್ಪ. ರಾಧಿಕಾ, ಚೆನ್ನಾಗಿದ್ದೇನಮ್ಮ? ಕ್ಷಮಿಸಮ್ಮ ನನ್ನನ್ನು. ಈಗ ನನ್ನ ಎಲ್ಲಿದ್ದಾನೆ? ಅಕ್ಕ, ಈಗ ಭಾವನವರು ಎಲ್ಲಿದ್ದಾರಕ್ಕ? ಹೇಗಿದ್ದಾರಕ್ಕ? ನಿನ್ನ ಮಾವನವರ ಕೂರನೆ ನನ್ನನ್ನು ಹೊಡೆತಕ್ಕೆ ನನ್ನ ಗಂಡ ಬೆಂಡಾಗಿದ್ದಾನಮ್ಮ. ಅತ್ತಿಗೆ, ಗಾಯದ ಮೇಲೆ ಬರೆ ಎಳೆದಂತೆ ಮಾತನಾಡಬೇಡಮ್ಮ, ಮಾತನಾಡಬೇಡ. ಆ ರಕ್ಕಸ ಗೌಡನಿಗೆ ನಾನಿದ್ದೇನೆ. ಮೊದಲು ನನ್ನನ್ನು ತೋರಿಸಮ್ಮ. ತಂದೆಯ ಸ್ಥಾನದಲ್ಲಿ ನಿಂತು ಜೋಪಾನ ಮಾಡ್ತಾ ಇದ್ದಾನೆ ಆ ರವಿಕಾಂತ. ಅವನು ಬರೋದ್ರೊಳಗಾಗಿ ನೀವು ನೋಡಿ ಹೋಗ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ನನ್ನ ಗಂಡನನ್ನು ತೋರಿಸ್ತೀನಪ್ಪ. ಇಲ್ವಾದ್ರೆ ಆಯ್ತು ಅತ್ತಿಗೆ. ಕ್ಷಣದಲ್ಲಿಯೇ ಅವನು ಬಂದರೂ ಅವನು ನೀಡಿದ ಶಿಕ್ಷೆಯನ್ನು ಸಂತೋಷದಿಂದ ತೆಗೆದುಕೊಂಡೆ. ನಂತರ ನಾನೇ ಅವನಿಗೆ ಅಭಿನಂದನೆ ತಿಳಿಸಿ ಕೈ ಮುಗಿದು ಹೋಗ್ತೀನಪ್ಪ, ಕೈ ಮುಗಿದು ಹೋಗ್ತೀನಿ. ಆಯ್ತಪ್ಪ. ರೀ ಸ್ವಾಮಿ, ಯಾರು ಬಂದಿದ್ದಾರೆ ನೋಡಿ. ಯಾರು? ನನ್ನ ತಮ್ಮ. ಹೇಗಿದ್ದೀಯೋ ಕಂದ, ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೇನಪ್ಪ ತಮ್ಮ. ಹುಲಿಯಂತ ಈ ನಿನ್ನ ತಮ್ಮ ಜೀವಂತವಾಗಿದ್ದರೂ ನಿನಗೀ ಸ್ಥಿತಿ ಬಂದೊಡ್ಡಿತ್ತಲ್ಲ, ನಿನಗೀ ಸ್ಥಿತಿ ಬಂದೊಡ್ಡಿತ್ತಲ್ಲ. ಅಣ್ಣ ಹೇಳು, ನಿನ್ನ ಮೇಲೆ ಧೈರ್ಯ ಮಾಡಿದ ಆ ಗೌಡನ ಸಿರ ಕಡೆದು ತಂದು ನಿನ್ನ ಪಾದದಲ್ಲಿ ಇಲ್ಲ, ಅವನನ್ನು ಜೀವಂತವಾಗಿ ಸುಟ್ಟು ಆ ಭೂಮಿಯನ್ನು ತಂದು ನಿನ್ನ ಹಣೆಗೆ ತಿಲಕವಾಗುವ. ಹೇಳಣ್ಣ ಹೇಳು. ಸತ್ತು ಹೋದ ಮಾತಿಗೆ ಎಷ್ಟು ಕೂಗಿ ಹತ್ತರೂ ಪ್ರಯೋಜನವಿಲ್ಲ ತಮ್ಮ. ಅದಕ್ಕೊಂದು ಕಾಲ ಬಂದೇ ಬರುತ್ತದೆ. ಅಲ್ಲಿವರೆಗೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಪ್ಪ. ಈ ನಿನ್ನ ತಮ್ಮನ ಬಾಹುಬಲದ ಮೇಲೆ ನಿನಗೆ ನಂಬಿಕೆ ಇಲ್ಲ. ಇವನು ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡನ ಬೆಳೆಸಿಕೊಂಡಿರುವ ಪುಂಡ ಹುಲಿ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂಬ ಪ್ರತಿಕಾರದ ರಕ್ತ ಹರಿಸುತ್ತಾನೆ. ಹರಿಸದೆ ಬಿಡಲ್ಲ. ಹೇಳಣ್ಣ, ಬೇಗ ಅಪ್ಪಣೆ ಕೊಡು. ಈಗಿನ ಪರಿಸ್ಥಿತಿ ಹಾಗಿಲ್ಲ ಸಹೋದರ. ಆ ನೀಚಗೌಡ ನನಗೆ ಈ ಸ್ಥಿತಿ ಮಾಡಿದ್ದಲ್ಲದೆ ನಿನ್ನನ್ನು ಮುಗಿಸಲು ಆ ರವಿಕಾಂತನಿಂದ ನಿಮ್ಮ ಕತೆ ಮುಗಿಸಲು ಹೇಳಿತಾನಪ್ಪ. ಹಾಗಾದ್ರೆ ನಾವಿಲ್ಲಿಂದ ಬೇಗ ಹೊರಟೋಗಿ ಬಿಡೋನ್ವೆ, ಎಲ್ಲರೂ ಒಟ್ಟಿಗೆ ಸೇರಿ. ಆಶ್ರಯ ನೀಡಿ ಜೋಪಾನಗೈದವನಿಗೆ ಮೋಸ ಮಾಡಬಾರದು ರಾಧಿಕಾ. ನಾನು ನಿಧಾನವಾಗಿ ರವಿಕಾಂತನ ಮನವನ್ನು ಬದಲಾಯಿಸಿ ನನಗಾದ ಅನ್ಯಾಯದ ಕಥೆಯನ್ನು ಅವನಿಗೆ ಹೇಳಿ ಅವನಿಂದಲೇ ಸರಿಪಡಿಸುತ್ತೇನೆ. ನಿನಗೆ ಈ ಸ್ಥಿತಿ ಬಂದೊಡ್ಡಿದರೂ ಅಲ್ಲಿಯವರೆಗೂ ನಾನು ಕೈ ಕಟ್ಟಿ ಕುಳಿತುಕೊಳ್ಳಲೆ ಸಾಧ್ಯವಿಲ್ಲವನ್ನ, ಸಾಧ್ಯವಿಲ್ಲ. ನಾನೀಗಲೇ ಹೋಗಿ ಅವನ ತಲೆ ಕಡಿದೀನಿ. ಬೇಗ ನನಗೆ ಅಪ್ಪಣೆ ಕೊಡೋಣ, ಅಪ್ಪಣೆ. ಅಣ್ಣನೆಂದರೆ ಯಾರಿಗೆ ಸಮಾನಪ್ಪ? ತಂದೆಗೆ ಸಮಾನ ಮತ್ತು ಆ ದೇವರಿಗೆ ಸಮಾನವನ್ನ. ಹಾಗಂತ ತಿಳಿದು ನೀನು ಸಮಾಧಾನದಿಂದ ಇಲ್ಲಿಂದ ಹೋಗಿ ಬಿಡಪ್ಪ. ನನಗೆ ಕಣ್ಣಿನ ಔಷಧಿ ಹಾಕಿಸಿಕೊಳ್ಳುವ ಸಮಯವಾಗಿದೆ. ಈಗ ಆ ರವಿಕಾಂತ ಬರುವ ವೇಳೆಯಾಗಿದೆ. ಆಯ್ತಣ್ಣ, ನಾನು ಹೋಗ್ತೀನಿ. ಕೊನೆಯದಾಗಿ ನಿನ್ನ ಕಣ್ಣಿಗೆ ಔಷಧಿ ಹಾಕುವ ಒಂದು ಅವಕಾಶವಾದರೂ ಕೊಡು. ನಿನ್ನ ಒಂದು ಕೊನೆ ಅಲ್ಪ ಸೇವೆಯನ್ನಾದರೂ ಮಾಡಿ ಹೋಗ್ತೀನಿ. ರಾಧಿಕಾ, ತಮ್ಮನ ಕೈಯಲ್ಲಿ ಔಷಧಿ ಕೊಡು. ರಾಧಿಕಾ, ಇದು ಔಷಧಿಯ
ಅಲ್ಲಮ್ಮ, ಇದು ಔಷಧಿ ಅಲ್ಲವೇ ಮತ್ತಿನ್ನೇನು? ಏನು ಹೇಳಲಿ ಸೋದರ, ಈ ಔಷಧಿ ವೃತ್ತಕ್ಕೆ ಕಾಣುವ ಕಣ್ಣೇ ಕಾಣದಂತಾಯಿತು. ಉರಿ ಹತ್ತಿ ಬೀಳ್ತಾ ಇದೆ. ಹೇಗೆ ಸಹಿಸಿಕೊಳ್ಳಲಿ ಈ ಸಂಕಟವನ್ನು? ಮಾವ ಏನ್ ಹೇಳ್ತಾ ಇದ್ರ ಮಾವ ನೀವು? ನಿಜಾನೇ ಹೇಳ್ತಿದ್ದೇನಮ್ಮ. ದಿನಾಲು ಹಾಕಿಸಿಕೊಳ್ಳೋ ಔಷಧಿ ತರ ಇಲ್ಲ ಮಗಳೇ ಇದು. ಇದರಲ್ಲಿ ಏನೋ ಆಘಾತವಿದೆ. ಈ ಆಘಾತ ಹೊರಬೀಳುವ ಮುನ್ನವೇ ಇಲ್ಲಿಂದ ಹೋಗದಿದ್ದರೆ ನನ್ನ ಮೇಲೆ ತಮ್ಮನ ಕೈಯಾರೆ ಮತ್ತೊಮ್ಮೆ ವಿಷ ಕುಡಿಸಿದಂತಾಯ್ತಲ್ಲ, ಮತ್ತೊಮ್ಮೆ ವಿಷ ಕುಡಿಸಿದಂತಾಯ್ತಲ್ಲ ಅಣ್ಣ. ಸ್ವಾಮಿ ಏನ್ರಿ ಇದೆಲ್ಲ? ಅಂದ್ರೆ ಇದು ಔಷಧಿ ಅಲ್ವೇನ್ರಿ? ಏನು ಹೇಳತ್ತಿರದಾಗಿದೆ ಜಯ. ತಮ್ಮ ಬಂದು ಕೇಳಿದ್ರೆ ಇದೆಲ್ಲ ಏನಂತ ಕೇಳಿದ್ರೆ ಏನಂತ ಹೇಳಲಿ? ಅವ ತಂದಿಟ್ಟ ಔಷಧಿ ಅಂತ ಹೇಳಲಿ? ಛೇ, ಏನು ಮಾಡಲಿ? ಈ ಸಂಕಟದ ಮೇಲೆ ಮತ್ತೊಂದು ಸಂಕಟ. ಏನಾಯಿತು ನಿನಗೆ? ಏಕೆ ಈ ರೀತಿ ಸಂಕಟ ಪಡುತ್ತಿರುವೆ? ಮತ್ತೆ ಈ ಕಣ್ಣಿಗೆ ಏನಾದರೂ ಬಡಿಸಿಕೊಂಡೆಯಾ? ಇಲ್ಲಪ್ಪ, ಇಲ್ಲ. ಸಮಯಕ್ಕೆ ಸರಿಯಾಗಿ ಈ ಔಷಧಿ ಹಾಕಿಸಿಕೊಳ್ಳುವಾಗ ತಕ್ಷಣವೇ ಕಾಣೋ ಕಣ್ಣಲ್ಲಿ ಭಾರಿ ಉರಿ ಬಂದು ಸಂಕಟವಾಗುತ್ತದೆಯಪ್ಪ, ಸಂಕಟ. ಹೌದೇ? ಅತ್ತಿಗೆ ತಾಯಿಲ್ಲಿಯ ಔಷಧಿ ಘಾತವಾಯಿತು. ಅತ್ತಿಗೆ ಘಾತವಾಯಿತು. ನಾನು ಮಾಡಿದ ಕೆಲಸ ಹಾಳಾಗಿ ಹೋಯಿತು. ಅತ್ತಿಗೆ ಹಾಳಾಗಿ. ಯಾಕಪ್ಪ ಏನಾಯ್ತು? ಇದು ಔಷಧಿ ಅಲ್ವೇನಪ್ಪ? ಇದು ನಾ ತಂದಿಟ್ಟ ಔಷಧಿ ಅಲ್ಲಮ್ಮ. ಇದು ನಾ ತಂದಿಟ್ಟ ಔಷಧಿ ಅಲ್ಲ. ನಾನು ಇಲ್ಲಿಂದ ಹೋದ ಮೇಲೆ ಇಲ್ಲಿ ಯಾರಾದರೂ ಹೊಸಬರು ಬಂದಿದ್ದರೆ ಯಾಕಮ್ಮ ಮೌನವಾಗಿ ಬಿಟ್ಟಿರಲ್ಲ? ಇಲ್ಲಿ ಯಾರಾದರೂ ಹೊಸಬರು ಅಪರಿಚಿತರು ಬಂದಿದ್ದರೆ ಇಲ್ಲಿ ಯಾರೂ ಬಂದೇ ಇಲ್ಲಪ್ಪ. ಎರಡೂ ಕಣ್ಣಿಗೆ ಪಟ್ಟಿ ಕಟ್ಟಿಸಿಕೊಂಡು ಕಣ್ಣು ಕಾಣದೆ ನಿಂತಿರುವ ನಿನಗೆ ಹೇಗೆ ಗೊತ್ತಣ್ಣ ಇಲ್ಲಿ ಬಂದು ಹೋದವರು? ಇದರಲ್ಲೇನೋ ಮೋಸವಾಗಿದೆ. ಇದು ನಾ ತಂದಿಟ್ಟ ಔಷಧಿ ಅಲ್ಲ. ನೀವು ಹೇಳುತ್ತಿರುವುದು ಶುದ್ಧ ಸುಳ್ಳು. ಸತ್ಯದ ಕಣ್ಣಿಗೆ ಮಣ್ಣೆರಚಿ ನ್ಯಾಯ ನೆಲಸಮ ಮಾಡಿ ನಾನು ತೋಡಿಕೊಂಡಿರುವ ಬಾವಿಯಲ್ಲಿ ನಾನೇ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂತಾಯಿತು. ಏ ದೈವವೇ, ಎಲ್ಲಿ ಹುಡುಕಲಿ ನ್ಯಾಯ ದೇವರನ್ನ? ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ರೋಷ ಉಕ್ಕುತ್ತಿದೆ. ಅತ್ತಿಗೆ ಇಲ್ಲಿ ಯಾರಾದರೂ ಬಂದಿದ್ದರೆ ಏನು ತಿಳಿದೆ? ಏನು ಹೇಳೋ ನಾನು ನಿನಗೆ? ಈ ಮೌನಕ್ಕೆ ಈಗ ಶಾಂತಿಯೇ ಸನ್ಮಾರ್ಗ. ಸಮಯ ಸಾಧಿಸಿದರ ಗುಟ್ಟೇನಂತ ನಾನು ನೋಡುತ್ತೇನೆ. ಇರಲಿ ಬಾರಮ್ಮ, ಮತ್ತೆ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ. ಆಯ್ತು.
ದುರಾಸೆ ದುರಾಸೆ ದುರಾಸೆಯ ದುರಂತಕ್ಕೆ ಕಾರಣವೆಂದು ಗೊತ್ತಿದ್ದರೂ ಸೀತೆಯ ಆಸೆಗಾಗಿ ಅಂದು ನಡೆಯಿತು ರಾಮಾಯಣ. ಕೌರವ ರಾಜನು ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಆದರೆ ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಿ ಮೆರೆಯಬೇಕೆಂದು ಆಸೆ ಪಟ್ಟು ನಾನು ಹೂಡಿರುವ ಚಕ್ರವ್ಯೂಹದಲ್ಲಿ ಜಯವೀರ ಕ್ರಾಂತಿ ವೀರರನ್ನು ನನ್ನ ಸೇಡೆಂಬ ಗುಂಡಿಗೆಗೆ ಆಹುತಿ ಮಾಡಿ ಆ ರವಿಕಾಂತನಿಂದಲೇ ಅವರ ವಿದ್ಯಾಚೇತನ ಸಂಸ್ಥೆಯನ್ನು ಕಿತ್ತು ಹಾಕಿ ಸೇಡಿಗೆ ಪ್ರತೀಕಾರ ಎನ್ನುವ ಹಾಗೆ ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಆಟೆಗೆ ರೆಡಿಯಾಗಿ ನಿಂತಿದ್ದಾನೆ ಬಾಬರಿ ಶಾಲೆ ಭುಜಂಗ. ಸೇಡಿನ ತಳಪಾಯಕ್ಕೆ ಕಳುಹಿಸಿದ ಗಜರಾಜ ಇನ್ನೂ ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟು ಸುಲಭವಲ್ಲ ಗೌಡ್ರೆ. ಕಾಡಿನೊಳಗೆ ನುಗ್ಗಿ ಆ ಕಾಡು ರಾಜನ ಕಣ್ಣು ತಪ್ಪಿಸಿ ಹೋದಂದರೆ ಆ ಹನುಮಂತ ಸಮುದ್ರ ಹರಿಯೋದಂತೆ ಸಾರೆ. ಹನುಮಾನ ಮಾತಿಗೆ ಮನ್ನಣೆ ಕೊಡುವ ಸಮಯ ಇದಲ್ಲ. ಈ ನಾಡಿಗೆ ನಾನೇ ದೊರೆಯಾಗಬೇಕು. ಆ ದೊರೆಯಾಗಬೇಕು ಎಂದರೆ ಮೊದಲು ಆ ತ್ರಿಮೂರ್ತಿಗಳ ಸಂಹಾರ ಮಾಡಲೇಬೇಕು. ಆ ಕಾಲ ಇನ್ನೂ ಸಮೀಪ ಬಂದಿಲ್ಲವೆಂದರೆ ನೀವೆಲ್ಲ ನನ್ನ ಪಾಲಿಗೆ ಇದ್ದೂ ಸತ್ತಂತೆ. ದಣ್ಯರ ಹೊಡೆದು ನಿಂತೇನ್ರಿ ನೀವು ಪಾದಕ್ ಶರಣ. ನಾಳೆ ಹೊತ್ತಿಗೆ ಹಾಕತ್ತಿ ನನ್ನ ಪ್ಲಾನಿಗೆ ವೈರಿಗ ದುರ್ಮಾರ್ಗ ಅಂದ್ರೆ ಆಗಂತ ಹೇಳಿ ಆ ವಿಸ್ತಾರಿ ಬಾಟ್ಲಿನ ಕೊಟ್ಟು ಗಜರಾಜನ ಕೈಯಾಗ ಕೊಟ್ಟು ಕಳ್ಸಿನ್ರಿ. ನನ್ನ ಪ್ಲಾನಿಗೆ ಹಾಕತ್ರಿ ಅವ್ರದ್ದು. ಹಾಗಾದ್ರೆ ಯಾಕೆ ಬರಿಲ್ಲ ಆ ಗಜರಾಜ? ಬಂದೆ ಜಿತೇಂದ್ರ ಬಂದೆ. ಸಿಂಹದ ಗುಹೆಯ ಒಳಗೆ ಹೊಕ್ಕು ಸಿಂಹದ ಜೊತೆ ಆಟವಾಡಿ ಪಾಠ ಮಾಡಿ ಹೇಳಿ ಬರಬೇಕಾದ್ರೆ ಇಷ್ಟು ಸಮಯ ಬೇಕಾಯಿತು. ಯಾಕೆ? ನಾನು ಯಾರು, ನನ್ನ ತಾಕತ್ತೇನೆಂಬುದು ನಿಮಗೆ ಇನ್ನೂ ತಿಳಿದಿಲ್ಲವೇ? ಛೆ, 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 ಛೆ. ಅರ್ಥವಾಗಿದೆ ಗಜರಾಜ, ಅರ್ಥವಾಗಿದೆ. ಆದರೆ ಹೋದ ಕೆಲಸ ಏನಾಯ್ತು? ಸಕ್ಸೆಸ್ ಅಥವಾ ನಾನ್ ಸಕ್ಸೆಸ್? ಅವ್ರೇ ಶ್ರೀರಾಮನ ಬಾಣಕ್ಕೆ ಆ ರಾವಣನ ತಲೆ ಉರಿದಂತೆ, ಶ್ರೀಕೃಷ್ಣನ ಚಕ್ರಕ್ಕೆ ಆ ಕಂಸಾಸುರನು ಸತ್ತಂತೆ, ಈ ನನ್ನ ಪ್ಲಾನ್ ಎಂಬ ಬಾಣಕ್ಕೆ ಆ ಕ್ರಾಂತಿನ ತಲೆನೇ ನಾನೇ ಉರುತ್ತದೆ. ಅಂತ ಕೆಲಸವನ್ನು ಸುಲಭದಿಂದ ಮಾಡಿ ಬಂದಿದ್ದೇನೆ. ಇದನ್ನ ನಿಜವಾಗಿಯೂ ಮಾಡಿ ಬಂದಿದ್ದೀಯ? ಅದೇಗೆ ಅಂತ ಮೊದಲು ಹೇಳು. ಸಮಾಧಾನದಿಂದ ಕೇಳಿಸಿಕೊಂಡು ನಿಧಾನವಾಗಿ ಅರಗಿಸಿಕೊಳ್ಳುತ್ತೇನೆ. ಆ ರವಿಕಾಂತನು ಇಟ್ಟು ಹೋದ ಔಷಧಿ ಬಾಟ್ಲನ್ನು ನಾ ಬದಲಾಯಿಸಿ ಈ ನನ್ನ ಯಾಸಿಡ್ ಮಿಶ್ರಿತ ಔಷಧಿ ಬಾಟ್ಲನ್ನು ಅದೇ ಸ್ಥಳದಲ್ಲಿ ಇಟ್ಟು ಅಲ್ಲಿಂದ ಮರೆಯಾಗಿ ನಿಂತೆ. ಆಗ ತಕ್ಷಣ ಆ ಕ್ರಾಂತಿ ವೀರ ಅಲ್ಲಿಗೆ ಬಂದು, ಅಣ್ಣ ನಿಮ್ಮ ಯೋಗಕ್ಷೇಮ ನಾನು ನೋಡಿಕೊಳ್ಳುತ್ತೇನೆ ಎಂದು ಅಲ್ಲಿದ್ದ ಔಷಧಿ ಬಾಟ್ಲಿನವರ ಕಣ್ಣಿಗೆ ಹಾಕೇ ಬಿಟ್ಟ. ಹಾಕಿದ ತಕ್ಷಣ ಉರಿ ಉರಿ ಎಂದು ಚೀರಾಡಲಿಕ್ಕೆ ಶುರು ಮಾಡಿದ. ಮುಂದೇನಾಯ್ತು? ಮುಂದೇನಾಗುತ್ತೆ? ಕಣ್ಣು ಕಳೆದುಕೊಂಡ ಜೈ ವೀರ. ಆಗ ರವಿಕಾಂತ್ ಬಂದು ಇದನ್ನೆಲ್ಲವ ನೋಡಲಿಲ್ಲವೇ? ಇದನ್ನೆಲ್ಲ ನೋಡಿ ಆಗ ಆತ ಮಾಡಿಕೊಂಡ. ಇಲ್ಲಿಗೆ ಯಾರು ಬಂದಿದ್ದರು, ಇಲ್ಲಿಗೆ ಯಾರು ಹೊಸಬರು ಬಂದಿದ್ದರು ಅಂತ ಸಾಕಷ್ಟು ಬಾರಿ ಕೇಳಿದರು, ಮೌನವಾಗಿಯೇ ನಿಂತೇ ಬಿಟ್ಟಿದ್ದರು. ಆಗ ನಾನು ತಕ್ಷಣ ಇಲ್ಲಿಗೆ ಓಡೋಡಿ ಬಂದೆ. ಮುಂದೇನಾಯ್ತು ನನಗೆ ತಿಳಿಯಲಿಲ್ಲ. ಒಳ್ಳೆ ಕೆಲಸ ನಿಮಗೆ ತುಂಬಾ ಟ್ಯಾಂಕ್. ಬಾಯ್ ಮುಚ್ಚಲೆ.
ಜಿತೇಂದ್ರ, ಔಷಧಿ ಹಾಕಿದ್ದು ಯಾರು ಅಂತ ಆ ಕ್ರಾಂತಿವೀರನಿಗೆ ತಿಳಿಯಲಿಲ್ಲವಲ್ಲ. ಇನ್ನು ಅಪರಾಧಿ ಅಂತ ಯಾರು ಅಂತ ತಿಳಿಸೋದು ಹೇಗೆ? ಕರೆಕ್ಟ್ ಪಾಯಿಂಟ್ ನಿಮ್ಮದು. ಅಲ್ಲಿರುವುದೇ ಮುಖ್ಯ ಪಾಯಿಂಟ್. ಈಗ ರವಿಕಾಂತ್ ಇಲ್ಲಿಗೆ ಬಂದೇ ಬರುತ್ತಾನೆ. ಈ ಕೆಲಸವನ್ನು ಅವನಿಗೆ ತಿಳಿಸುತ್ತೇನೆ. ಓಕೆ, ಆ ಕೆಲಸ ನೀನ್ ಈಗಲೇ ಮಾಡಿದ್ರೆ ನಿನಗೆ ಪ್ರತ್ಯೇಕ 1 ಕೋಟಿ ರೂಪಾಯಿ ಬಹುಮಾನ. ಗೌಡ್ರ, ಈಗ ನೀವು ಮೊದಲು ಹಾಕ್ರಿ ಒಂದು ಲೇ ಮುತ್ತು, ಕರೆಸ್ಲೇ ಒಂದು ಬ್ಯೂಟಿ, ನಡಿಲಿ ಒಂದು ಡ್ಯಾನ್ಸ್ ಡ್ಯೂಟಿ. ಹಲೋ ಹಲೋ, ಏ ಸಿನಿಮಾ ಶಾಂತಿನವ? ಏ ನೋಡವ, ನಮ್ಮ ಗೌಡ್ದು ಒಂದು ಸಣ್ಣ ಫಂಕ್ಷನ್ ಐತೆ, ಪಟ್ನ ಬಂದಿಡುವ. ನೀ ಬೇಡ್ದಷ್ಟು ನಿನಗೆ ಕೊಡ್ತಾನ. ಬಾ ಜಲ್ದಿ ಬಾ, ಪಟ್ನ ಈಗ ಬೇಕಂದ್ರೆ ಬೇಕು. ನಿನ್ನ ಹಣನ ಏನು ಮಾಡುತ್ತೀರಿ ಗೌಡ? ಏಕವಚನದಲ್ಲಿ ನಿನ್ನ ಮಾತುಗಳೇ ವೆರಿ ಗುಡ್. ಇರಲಿ, ಅದೇಕೋ ನಿನ್ನ ಮುಖದಲ್ಲಿ ನಗು ಇಲ್ಲ, ಕೈಗಳಲ್ಲಿ ಬಲವಿಲ್ಲ, ಮಾತಿನಲ್ಲಿ ಛಲವಿಲ್ಲ. ಯಾಕೆ? ಏನಾಯ್ತು ಇಂದು ನಿನಗೆ? ಕಂದಕದಲ್ಲಿ ಕರಿಯತ್ತ ಮೆರೆದ ನಿನಗೇನಾದ್ರೂ ಅಗ್ನಿ ಪರೀಕ್ಷೆವೇ? ಆ ಕಾಲ ಇವರಿಗೆ ತಿಮ್ಮ ಹತ್ತಿರ ಬಂದಿದೆ ಜಿತೇಂದ್ರ. ಯಾಕೆ ರವಿಕಾಂತ್? ಬಾಯಿ ಮುಚ್ಚೋ ನರಸತ್ತನ ಮರ್ತಗಳೇ, ಮಾಡಬಾರದ ಹೇಸಿಗೆ ಕಾರ್ಯ ಮಾಡಿ ನನಗೆ ಬಣ್ಣ ಹಚ್ಚಬೇಡಿ. ಜಯವೀರನನ್ನು ಕಟ್ಟಿ ಹಾಕಿ ಹೊಡೆದು ಬಡೆದು ಅವನ ಕಣ್ಣು ತೆಗೆದವರ್ಯಾರು? ಅವನ ಆಸ್ತಿ ಕಸಿದುಕೊಂಡು ಅವನನ್ನು ಹೊರ ನೂಕಿದವರ್ಯಾರು? ಇದನ್ನೆಲ್ಲ ವಿಚಾರಿಸಿ ನಿಮ್ಮ ಪ್ರಾಣ ತೆಗೆಯಲು ಬಂದಿದ್ದೇನೆ. ಪ್ರಾಣ ತೆಗೆಯಲು ಗೌಡ್ರ, ಇಲ್ಲೇ ಇರೋದು ನೋಡ್ರಿ, ಆದಿ ಅಡವಟ್ಟ ಮುತಾಲಿಕ ಆದಿ ತಪ್ಪಿಸಬೇಡ. ಅವ ಸುಮ್ಮನೆ ನಿಂತುಕೊಳ್ಳುವುದೆಂದರೇನು? ನೀವು ಮಾಡಿದ ಹೇಸಿಗೆ ಕಾರ್ಯ ನೋಡಿ. ನನ್ನ ಕೋಪಾಗ್ನ ಕೆರಳಿಸಿ ಆವಾಗಿ ಎಡೆಗೆತ್ತಿ ನಿಂತಿದೆ ನಿಮ್ಮನ್ನು ಕಚ್ಚಲು. ಈಗ ನನಗೆ ಸತ್ಯ ಬೇಕು. ಸತ್ಯಕ್ಕಾಗಿ ನಿತ್ಯ ಸಾಯುವ ನನಗೆ ನಿಮ್ಮ ರಕ್ತ ಬೇಕು, ರಕ್ತ. ಕರೆಕ್ಟ್ ಪಾಯಿಂಟ್ ನಿಮ್ಮದು. ಸತ್ಯಕ್ಕಾಗಿ ನಡೆಯುವ ನಿಮಗೆ ಅವರ ರಕ್ತ ಬೇಕು ನಿಜ. ಆದರೆ ಕೇಳಿ, ಹಣಕ್ಕಾಗಿ ಈ ಗೌಡರು ಹೊಡೆದು ನಿಜ. ಮನೆಯಿಂದ ಹೊರ ಹಾಕಿದ್ದು ನಿಜ. ಸತ್ಯವಂತನಾದ ನೀನು ಆ ಜೈವೀರನ್ನು ತೋರಿಸಿದ್ದು ನಿಜ. ಆದರೆ ನೀನು ತನ್ನ ಔಷಧಿ ಬಾಟ್ಲಿಯನ್ನು ಬದಲಾಯಿಸಿ ಅವರ ಕಣ್ಣಿಗೆ ಹಾಕಿದವರು ಯಾರು ಅಂತ ಗೊತ್ತಿದೆ ನಿನಗೆ? ಇಲ್ಲ, ಅದರ ಸತ್ಯ ಮರ್ಮ ನಿನಗೆ ಗೊತ್ತೇ? ನನಗೆ ಗೊತ್ತಿಲ್ಲವೆಂದು ತಿಳಿದುಕೊಂಡಿದೀಯಾ? ನಾನು ಯಾರು ಗೊತ್ತಾ? ನಟ ಬ್ರಹ್ಮ. ಆದರೆ ನಿನ್ನನ್ನು ತ್ರಿಲೋಕ ಜ್ಞಾನಿ ಎಂದು ತಿಳಿದುಕೊಂಡಿದ್ದೆ. ಆದರೆ ಅದು ಸುಳ್ಳಾಯಿತು. ಇದಕ್ಕೆ ಉತ್ತರ ಬೇರೆ ಯಾರು ಹೇಳಬೇಕಾಗಿಲ್ಲ. ಸತ್ಯದಿಂದ ಜೈವೀರ ಜಯಮನನ್ನು ಕೇಳು, ಸತ್ಯದಿಂದ ಅವರೇ ಉತ್ತರ ಕೊಡುತ್ತಾರೆ.
ಗಜರಾಜ, ಏನಿದು ನಿನ್ನ ಮಾತು? ನನ್ನದು ಸತ್ಯವಾದ ಮಾತು. ನೀನು ತನ್ನ ಔಷಧಿ ಬಾಟನ್ನು ಬದಲಾಯಿಸಿದವರು ಯಾರು? ಅದನ್ನು ಅವರ ಕಣ್ಣಿಗೆ ಹಾಕಿದವರು ಯಾರು? ಯಾರು? ಅವನೇ ನಮ್ಮೆಲ್ಲರ ಪ್ರಾಣ ವೈರಿ ಕ್ರಾಂತಿವೀರ. ಏನು ಹೇಳುತ್ತಿರುವೆ ಗಜರಾಜ? ಈ ಮಾತು ಸತ್ಯವೇ? ನನ್ನ ಮಾತನ್ನು ನೀನು ನಂಬುವುದನ್ನು ತಿಳಿದು ಈ ಭಾವಚಿತ್ರವನ್ನು ವಿಡಿಯೋ ಮಾಡಿ ತಂದಿದ್ದೇನೆ, ತೆಗೆದುಕೊಳ್ಳಿ. ಕ್ರಾಂತಿವೀರ, ನನ್ನ ರೋಷ ಎಂಬ ಬಂಡೆ ಗಲ್ಲಿಗೆ ಆಯ್ದು ನೀನೇ ಸಾಯಲು ಸಿದ್ಧವಾದೆಯಲ್ಲೋ ಅಧಮ. ಈ ಟೈಗರ್ನ ಹೊಡೆತಕ್ಕೆ ಇಡೀ ಬೆಟ್ಟವೇ ಪುಡಿ ಪುಡಿ ಆಗಿ ಅದರ ಹೊಡೆತಕ್ಕೆ ಸಿಕ್ಕು ಬಿದ್ದೆಯಲ್ಲೋ ಪಾಪಿ. ಇಲ್ಲಿಯವರೆಗೂ ನಿನ್ನನ್ನು ಕೆರಳಿ ಕೈ ಬಿಟ್ಟು ನಡೆದಿದ್ದೆ. ಆದರೆ ಈಗ ಸ್ವತಃ ನಿನ್ನ ಅಣ್ಣನಿಗೆ ನಿನ್ನ ಕೈಯಾರೆ ಇಂಥ ಹೇಸಿಗೆ ಕಾರ್ಯ ಮಾಡಿರುವೆ ಎಂದಾಗ ನಿನ್ನನ್ನು ಶಾಶ್ವತವಾಗಿ ಯಮಲೋಕಕ್ಕೆ ಕಳಿಸುವೆ. ಗೌಡ, ಮೊದಲು ಕೆಲಸ ಮುಗಿಸಿ ನಾಳೆ ನಿನ್ನ ಸಮಾಚಾರಕ್ಕೆ ಬರುತ್ತೇನೆ. ಗುಡ್ ಬೈ. ಗೌಡ, ಈಗ ನಮ್ಮ ಮುಂದಿನ ಕೆಲಸ ಸಕ್ಸೆಸ್ಫುಲ್. ಇತರ ಇರಬೇಕು ನಿನ್ನಂತ ಚಾಣಾಕ್ಷ ಗೆಳೆಯ. ಇಂಥ ಚಾಣಾಕ್ಷ ಗೆಳೆಯರಿಗೆ ನಿಮಗೆ ಕಾವಲುಗಾರ ಇದ್ದಾಗಲೇ ನಿಮ್ಮ ಕೆಲಸ ಸಕ್ಸಸ್ಫುಲ್. ಮುತಲಿಕ, ಎಲ್ಲರೂ ಖುಷಿಯಿಂದ ನಗುತ್ತಿರುವಾಗ ನೀನೇಕೆ ತಡವರಿಸುತ್ತಾ ನಿಂತಿರುವೆ? ನಾ ತಡವರ್ಸಾಕತ್ತಿಲ್ರಿ ಗೌಡ್ರ, ನಾ ನಿಮ್ ಇತಿಹಾಸನ ಬರೆಯಾಕತ್ತೀನಿ. ಅಂದ್ರ ಆ ರವಿಕಾಂತ ಮರಳಿ ಬಂದು ನಿಮ್ಮ ವಿಚಾರನ ವಿಚಾರಿಸ್ನಲ್ಲ, ಮತ್ತೆ ಯಾಕ? ಹೌದಲ್ಲ ಗೌಡ್ರೆ, ಈಗ ಅರ್ಥವಾಯ್ತು. ಅದಕ್ಕಿರುವುದು ಈಗ ಒಂದೇ ದಾರಿ. ಅದೇನೆಂದು ನೀನೇ ಹೇಳಿಬಿಡು. ಈಗಂತೂ ನಡೀತಾ ಇದೆ ಕ್ರಾಂತಿವೀರ ರವಿಕಾಂತ್ ಮತ್ತು ಯುದ್ಧ. ಈ ಯುದ್ಧದ ಗದ್ದಲದಲ್ಲಿ ಆ ಕ್ರಾಂತಿವೀರ ವಿದ್ಯಾಸಂಸ್ಥೆಗೆ ಬೆಂಕಿ ಹಚ್ಚಿ ನಮ್ಮ ಕಾರ್ಯವನ್ನು ಸಾಧಿಸಿಬಿಡೋಣ. ಆಮೇಲೆ ಈ ಕಾರ್ಯವನ್ನು ರವಿಕಾಂತ್ ಮೇಲೆ ಹೇಳಿಬಿಡೋಣ. ಓಕೆನಾ? ಓಕೆ. ಇದು ಒಳ್ಳೆ ಪ್ಲಾನ್. ಜಿತೇಂದ್ರ, ಈಗಲೇ 10 ಜನ ರೌಡಿಗಳನ್ನ ಕರೆದುಕೊಂಡು ಹೋಗಿ ಆ ಕೆಲಸ ನೀನೇ ಮಾಡಿ ಬಂದು ಬಿಡು. ಆಯ್ತು ಗೌಡ್ರೆ. ಸಂಸ್ಥೆನ ಸುಡಬಾರ್ದು. ಅದು ಸಣ್ಣ ಮಕ್ಕಳು ಸಾಲಿ ಕಲಿಯುವಂತ ಸಾಲಿ. ಆ ಮಕ್ಕಳ ಪಾಪ ನಮ್ಮನ್ನ ಕಾಡ್ತತಿ. ಪಾಪ ಇದಕ್ಕೆ ಅರ್ಥವಾಗತ್ತಿಲ್ಲ. ಇದಕ್ಕೆಲ್ಲ ನಾನಿದ್ದೇನೆ, ಸುಮ್ಮನೆ ಇದ್ದ ಬಿಡು. ಮುತಲಿಕ, ಈ ಕೆಲಸಕ್ಕೆ ನೀನು ಅಡ್ಡಿ ಬರ. ದೇವ ಮುರುಡಾಳೇಶ್ವರ, ಅವತ್ತು ನೀನು ಈ ಸತ್ಯದ ಸಾಮ್ರಾಜ್ಯದಲ್ಲಿ, ಈ ಸುಳಿನ ಸಾಮ್ರಾಜ್ಯಗಳ ಮುಂದೆ ಸತ್ಯ ಯಾವತ್ತು ಗೆಲ್ಲೇಬೇಕಾದ್ರೆ ನಿಧಾನವಾಗಿರುತ್ತದೆ ಅಮ್ಮ ಅಂತ ನೀನು ಹೇಳಿರುವ ಆ ಮರವಾಣಿ ಇವತ್ತು ಸತ್ಯವಾಯಿತು ತಂದೆ. ನನ್ನ ಆರ್ಭಟಕ್ಕೆ ಸಿಕ್ಕು ಈ ನನ್ನ ಸಂಸಾರ ಛಿದ್ರವಾಗಿ ಹೋಗ್ತಾ ಇದೆ. ಅಣ್ಣ ತಮ್ಮರಿಬ್ಬರು ಒಂದು ಗುಡುವಂತೆ ಆಶೀರ್ವದಿಸುವಂತ ನಿನ್ನ ಭಕ್ತಿಯಿಂದ ಸೆರಗೊಡ್ಡಿ ಪ್ರಾರ್ಥಿಸ್ತೀನ.
ಚಿತ್ತಾರವನ್ನು ಹೊತ್ತು ಮುತ್ತೈದೆಯಾಗಿ ನಿತ್ಯ ಪತಿಯ ಪಾದದಲ್ಲಿ ನಿರತರಾಗಿ ತನ್ನ ವಿರಹದ ಭಾವವನ್ನೇ ದೂರು ಮಾಡಿಕೊಂಡು ನನ್ನ ಕನಸಿನ ಅಂಚಿನಲ್ಲಿ ಕೊಂಚಾದರೂ ಮೆಂಚು ಬಾರದೆ ನನ್ನ ಕನಸಿನ ಬಣ್ಣದ ರಾಣಿಯನ್ನು ಎಂದು ನನ್ನ ಮಂಚಕ್ಕೆ ಕರೆದೊಯ್ದು ನನ್ನ ಕಾಂಚನದ ಮಿಂಚುವ ರಾಶಿಯನ್ನು ಇವಳ ಎದೆಯ ಮೇಲೆ ಸುರಿದು ನಂದಿಸಿಕೊಳ್ಳುವೆ ನನ್ನ ಕಾಮದ ತೃಷೆಯನ್ನು. ರಾಧಿಕಾ, ಯಾರವರು? ಭಯ ಪಡಬೇಡ, ನಾನೇ ಬಹುದಿನದಿಂದಾಗಿ ನಿನಗಾಗಿ ಕಾಯ್ದು ಕುಳಿತ ಕಾರ್ತಿವೀರಾರ್ಜುನ ಅಭಿಮಾನಿ ಗಜರಾಜ. ಬಾಯಿ ಮುಚ್ಚೋ ನೀಚ. ನನ್ನ ಜೊತೆ ಸೇರ್ಕೊಂಡು ಮಾಡ್ಬಾರ್ದಲ್ಲ ಹೇಸಿ ಕೃತ್ಯಗಳನ್ನ ಮಾಡಿ ಈಗ ಇನ್ನು ಯಾವ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇಲ್ಲಿವರೆಗೂ ಬಂದಿದೆಯಾ? ಅಂದು ತಪ್ಪಿದ ಮಹತ್ವದ ಮದುವೆ ಕಾರ್ಯವನ್ನು ಎಂದು ಮಾಡಿ ಮುಗಿಸಬೇಕೆಂದು ಬಂದಿರುವೆ. ಅದು ನಿನ್ನಂತವನ ಕೈಯಿಂದ ಈ ಜನ್ಮದಲ್ಲಿ ಸಾಧ್ಯವಾಗದೇ ಇರೋ ಮಾತು. ಯಾಕಂದ್ರೆ ಈಗಾಗಲೇ ನನ್ನನ್ನೇ ಮೆಚ್ಚಿದ ನನ್ನ ಗಂಡನ ಕೈಯಲ್ಲಿ ಒಂದ್ಸಾರಿ ಕರಿಮನೆ ಸರವನ್ನ ಕಟ್ಟಿಸಿಕೊಂಡು ಮತ್ತೆ ನಿನ್ನಂತನ ಕೈಯಿಂದ ಇನ್ನೊಂದು ಕರಿಮನ ಸರವನ್ನ ಕಟ್ಟಿಸಿಕೊಳ್ಳಲು ದಾರಿ ತಪ್ಪಿದ ಈ ಹೆಣ್ಣು ಅಂತ ಯಾವತ್ತೂ ನೀನು ತಿಳ್ಕೊಳ್ಬೇಡ. ರಾಧಿಕಾ, ರಘುವಂಶದ ಶ್ರೀರಾಮನ ಸತಿ ಸೀತೆ ಪಟ್ಟ ಕಷ್ಟವನ್ನು ಇನ್ನು ನೀನು ನನ್ನ ಕೈಯಲ್ಲಿ ಪಡಬೇಕಾಗುತ್ತದೆ. ಎಚ್ಚರ. ಏ ಹುಚ್ಚ, ಆ ಸೀತಾ ಮಾತೆಯಂತೆ ಅಷ್ಟೇ ಗಂಗೆಯಷ್ಟೇ ಈ ರಾಧಿಕೆ ಕೂಡ ಪತಿವ್ರತ ಹೆಣ್ಣಾಗೇ ಇದ್ದಾಳೆ. ಅವತ್ತು ಸೀತಾ ಮಾತೆಯನ್ನು ಕೆಣಕಿರುವ ರಾವಣ ತನ್ನ 10 ತಲೆಗಳನ್ನು ಕೂಡ ಶ್ರೀರಾಮನ ಕೈಯಲ್ಲಿ ಕತ್ತರಿಸಿಕೊಂಡು ಹೋದ. ಇವತ್ತು ನೀನೇನಾದ್ರೂ ನನ್ನನ್ನು ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನನ್ನ ಗಂಡನ ಕೈಯಲ್ಲಿ ನಿನ್ನ ರುಂಡ ಬೇರ್ಪಡೋದಂತೂ ಸಂದೇಹವೇ ಇಲ್ಲ. ನನಗೆ ಎಚ್ಚರಿಕೆ ಮಾತಾ. ಲೇ ರಾಧಿಕಾ, ದಿನಕ್ಕೊಂದು ಚಿನ್ನದಂತ ಹೆಣ್ಣನ್ನು ಕುಣಿಸಬಲ್ಲ ಈ ವೀರಾದಿ ವೀರನಿಗೆ ನಿನ್ನಿಂದ ಎಚ್ಚರವೇ? ಏ ರಾಧಿಕಾ, ಈ ಗಜರಾಜ ಮುಂದಡಿಯಿಟ್ಟರೆ ಅವರ ಮರಣ, ಹಿಂದಲೆ ಹಿಡಿದರೆ ಅವರ ಜನನ. ಇದೆಲ್ಲ ನಿಮ್ಮ ಅಣ್ಣ ನನಗೆ ಕಲಿಸಿಕೊಟ್ಟ ಮಾತು. ನೀನು ತಿಳಿಗೇರಿಯಾಗಿ ನನ್ನಿಂದ ದೂರ ಸರಿದರೆ ನಿನ್ನ ಶೀಲವನ್ನಾಗುವುದು ಖಂಡಿತ. ದೂರ ಸರಿದ ಮಾತಾಡಲೇ ದುರಾತ್ಮ. ಹೆಣ್ಣು ಬಲಿದ್ರೆ ನಾರಿ, ಬಂದ್ ವೇಳೆ ಮುನಿದ್ರೆ ಮಹಾಮಾರಿಯಾಗಿರ್ತಾಳೆ. ಈ ಹೆಣ್ಣನ್ನ ನೀನೇನಾದ್ರೂ ಕೆಣಕ್ಲಿಕ್ಕೆ ಬಂದಿದ್ದೆ ಆದ್ರೆ ಹೆಮ್ಮಾರಿಯಾಗಿ ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರೆ. ಬಾರ ಮುಂದಕ್ಕೆ. ರಾಧಿಕಾ, ನೀನಂತ ಹೆಮ್ಮಾರಿಯಾಗಿ ನನ್ನ ರಕ್ತ ಕುಡಿತೇನೆಂದರು ನನಗೆ ಭಯವಿಲ್ಲ, ಕೋಪವಿಲ್ಲ. ಕುಸುಮ ಕೋಮಲಾಂಗಿನಿ ಆಗಿ ನಿನ್ನ ಚಲವಿನ ಚಿತ್ರಪಟದ ಮುಂದೆ ನನ್ನೀ ಆವೇಶ ಕರಗಿ ನೀರಾಗಿ ಹೋಗಿದೆ ನಿನ್ನ ರೂಪ ಲಾವಣ್ಯದ ಮುಂದೆ. ನೀನು ತಿಳಿಗೇಡಿಯಾಗಿ ನನ್ನಿಂದ ದೂರ ಸರಿದರೆ ಹಿಂದೆ ನಿನ್ನ ಶೀಲವನ್ನಾಗುವುದು. ಇಲ್ಲವಾದ್ರೆ ಏನೋ ಮಾಡಬಲ್ಲೆ? ಏನು ಮಾಡಬಲ್ಲೆನ? ಕೇಳು ಹಾಗಾದರೆ. ರಾಧಿಕಾ, ಈ ಗಜರಾಜ ಒಂದು ಸಲ ಚಪ್ಪಾಳೆ ತಟ್ಟಿ ಆ ಕಾರ್ಯವನ್ನು ಮಾಡಿ ಮುಗಿಸಬೇಕೆಂದರೆ ಅರ್ಧ ನಿಮಿಷದಲ್ಲಿ ತಟ್ಟಿದ ಮಣ್ಣು ಮುಟ್ಟಿದ ಹೆಣ್ಣು ಇವು ಎರಡು ಒಂದೇ ಸಲಕ್ಕೆ ಬಂದು ಬೀಳ್ತದೆ ಗೊತ್ತಾ? ಈ ನಿನ್ನ ಗಂಡಸ್ತನದ ಮಾತುಗಳು ನನ್ನ ಗಂಡನ ಮುಂದೆ ಯಾವತ್ತೂ ನಡೆಯೋದಿಲ್ಲ. ನನ್ನ ಮುಂದೆ ಅವನ ಪೌರುಷವೇ? ರಾಧಿಕಾ, ಮುಗಿಯಿತು ನಿನ್ನ ಶೀಲದ ಕತೆ. ನನ್ನ ಆತುರ ನಿರ್ಧಾರದಲ್ಲಿ ಅಡ್ಡಾಯಿಸಿ ಬಂದವನ ನೀನೇ ಅವನಲ್ಲೇ. ತ್ರೇತಾಯುಗದಲ್ಲಿ ಸೀತೆಯ ಅಪಹರಣ ನೆನಪಾದರೆ ಶ್ರೀರಾಮ, ದ್ವಾಪರ ಯುಗದಲ್ಲಿ ದ್ರೌಪದಿ ವಸ್ತ್ರಾಪಹರಣ ನೆನಪಾದರೆ ಭೀಮಸೇನ, ಹಾಗೆ ಈ ಕಲಿಯುಗದ ದುಂಡವ್ವನ ಶೀಲದ ಕಥೆ ನೆನಪಾದರೆ ಇವನು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ. ಇದೆಲ್ಲವೂ ನಿನಗೆ ತಿಳಿಯದಿದ್ದರು ನೀನು ಬಂಡ ಬ್ರಿಟಿಷರಂತೆ ವರ್ತಿಸಿದರೆ ನಿನ್ನ ರುಂಡ ತೆಗೆಯಲು ಸದಾ ಸಿದ್ಧನಾಗಿ ನಿಂತರಿವನು ಕ್ರಾಂತಿವೀರ ಸಂಗೊಳ್ಳೆಯನ್ನು. ಕ್ರಾಂತಿವೀರ ಮುಚ್ಚಲೇ ಬಾಯ್ನ.
ಇವನು ಬರೀ ಕ್ರಾಂತಿವೀರನಷ್ಟೇ ಅಲ್ಲ, ನರಗುಂದದ ಬಂಡಾಯದಲ್ಲಿ ಪಾಲ್ಗೊಂಡ ಧೀರ, ಹಲಗಲಿಯ ದುರಂತದಲ್ಲಿ ಬಂಡ ಬ್ರಿಟಿಷರ ಎದೆ ಶೀಲಿದ ಶೂರ, ಆ ಬೇಡ ವಂಶದ ಕುಡಿಯುವನು ಶೂರ, ದಾನ ಶೂರ. ಕ್ಷಣಕ್ಕೂ ಮಾತು ಬದಲಾಯಿಸಿ ನಿಮಿಷಕ್ಕೊಂದು ಹಠ ಸಾಧಿಸಿ ಅರ್ಧ ಗಂಟೆಗೊಂದು ಕೊಲೆ ಮಾಡಿದ ಈ ಅಮರತ್ವ ವೀರನ ಮುಂದೆ ಊರವಿಡಾಗಿ ನಿನ್ನ ಪೂಂಜಿಯನಾದವನು. ಇವನು ಬರೀ ಮಾತಿಗೆ ಹೇರಿಯಲ್ಲ, ಈ ನಿನ್ನ ಪೂಂಜಿಯನಾದಕ್ಕೆ ಎತ್ತಿ ನಾಗರ ಹಸುಳನ ಮುಂದೆ ಹಗ್ಗವನ್ನೆಸೆದು ಹಾವೆಂದು ಹೆದರಿಸುವ ಹಾಗೆ ನನ್ನನ್ನು ಹೆದರಿಸುವ. ಹೇ ಕಟುಕ, ನಿನ್ನ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದೇನೆ. ನಿನ್ನನ್ನು ಇಂದು ಜೀವ ಸಹಿತ ಉಳಿಸಲಾರೆ. ಜೈ ಅಣ್ಣನ ಆಜ್ಞೆನ ಮೀರಿ ನೀವು ಅವನ ಮೇಲೆ ಏನಾದ್ರೂ ಕೈ ಮಾಡಿದ್ದೆ ಆದ್ರೆ ನಿಮಗೆ ನನ್ನ ಆನೆ ಆಗಿದೆ. ಇದೊಂದ್ಸಲ ಹೊರಟು ಹೋಗ್ಲಿ. ಆನೆ ಇಟ್ಟು ತಪ್ಪು ಮಾಡಿಬಿಟ್ಟೆ ರಾಧಿಕಾ, ತಪ್ಪು ಮಾಡಿಬಿಟ್ಟೆ. ಇವನು ಈ ಜಗದ ಕುಲ ಕಂಟಕ, ಇವನಿಗೆ ಈ ಜೀವದಾನ. ನೋಡಿ, ಇದು ನಿಮ್ಮ ಅಣ್ಣನವರ ಕನಸವಾಗಿದೆ. ಏ ಪಾಪಿ, ಹೊರಟೋಗ ಇಲ್ಲಿಂದ. ಈಗಾಗದ ಈ ಕೆಲಸವನ್ನು ಮುಂದೆ ನೋಡಿಕೊಳ್ಳುತ್ತೇನೆ, ಬರುತ್ತೇನೆ. ಹೋಗಲೇ ಹೋಗು, ಇಂಥದಕ್ಕೆಲ್ಲ ಹೆದರುವವನಲ್ಲ ಈ ವೀರ. ಹಾ ರಾಧಿಕಾ, ಹೀಗೆ ನಡೆದರೆ ನಮ್ಮ ಮುಂದಿನ ಗುರಿ ಏನು? ನೋಡಿ ಸ್ವಾಮಿ, ಅದನ್ನೆಲ್ಲವೂ ಕಾಲವೇ ನಿರ್ಧರಿಸುತ್ತದೆ. ಅಲ್ಲಿವರೆಗೂ ನೀವು ಸ್ವಲ್ಪ ಸಮಾಧಾನವಾಗಿರಿ. ಶಾಂತಿಯೇ, ನಾನಾರು ಸೂರ್ಯವಂಶದ ವೀರಪುತ್ರ, ಸಾಧ್ವಿ ಅಂಜಲಿ ದೇವಿಯ ದ್ವಿತೀಯ ಪುತ್ರ, ಸಂಜಾತ ಅವಳಿ ಪುತ್ರ. ಕ್ರಾಂತಿಯ ಕುಸ್ತಿಪಟು, ಬಲ ಭೀಮನಾಯಕನ ಮೊಮ್ಮಗ ಕ್ರಾಂತಿವೀರ. ಅನೇಕ ಹಳ್ಳಿ ಶಹರಗಳಲ್ಲಿ ಅನೇಕ ಗುಂಡಾರೌಡಿಗಳು ಮೆಟ್ಟಿ ನಿಂತ ಪರಾಕ್ರಮಶಾಲಿ. ನನ್ನನ್ನು ಕಂಡರೆ ಗುಂಡಾಗಳು ಬೆದರ್ತಾರೆ, ರೌಡಿಗಳು ಓಡ್ತಾರೆ. ಆದರೆ ಯಕಶ್ಚಿತ್ ನನ್ನ ಮಾವ, ನನ್ನ ಹೆಂಡತಿಯ ಅಣ್ಣ ದೇವೇಗೌಡ ತನ್ನ ತಂಗಿಯ ಅರಿವಿಲ್ಲದೆ ನಮಗೀಗೆ ಎದುರಾಗಿ ನಿಂತಿರುವೆನೆಂದರೆ, ನಾನವರ ಸಿರ ಕಡೆಯದೇ ಹೋದರೆ ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ, ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. ಸ್ವಾಮಿ, ನನ್ನನ್ನು ತಡೆಯಬೇಡ ರಾಧಿಕಾ, ನನ್ನನ್ನು ತಡೆಯಬೇಡ. ನಿಲ್ಲಿ ಸ್ವಾಮಿ, ನಿಮ್ಮ ಆವೇಶದಲ್ಲಿ ನನಗೂ ಕೂಡ ಪಾಲಿದೆ. ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿ. ನೀವು ಹುಟ್ಟು ಸಾವುಗಳ ಮಧ್ಯದಲ್ಲಿ ನನಗೂ ಕೂಡ ಅರ್ಧದಷ್ಟು ಹಕ್ಕಿದೆ. ಈಗ ಸ್ವಲ್ಪ ನೀವು ಶಾಂತದಿದ್ದಿರುವುದೇ ಒಳ್ಳೆಯದು. ಇಷ್ಟಕ್ಕೂ ಇಷ್ಟೊಂದು ನೋವು ಪಡ್ತೀರ. ನಾವು ನಿಮ್ಮ ಹಿರಿಯ ಅಣ್ಣ ವೀರನು ಎಲ್ಲಿದ್ದಾನೆ ಅಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ದೀರಾ? ಅದೆಲ್ಲ ತಿಳಿದಿದೆ ರಾಧಿಕಾ, ಅದೆಲ್ಲ ತಿಳಿದಿದೆ. ಆದರೆ ಅವನ ಆಜ್ಞೆಗಾಗಿ ಎಲ್ಲಿಯವರೆಗೆ ಕಾಯುವುದು? ಕಾಲ ಕೂಡಿಯ ಬರೋ ತನಕ ಅಂತ ಆಗ್ಲೇ ಹೇಳಿದ್ನಲ್ಲ ರೀ. ನೋಡಿ, ಇದಕ್ಕೆಲ್ಲ ಆ ಮುರುಳಾನೇಶ್ವರನೇ ಸಾಕ್ಷಿಯಾಗಿರ್ತಾನೆ. ಅಲ್ಲಿವರೆಗೂ ನೀವು ಶಾಂತವಾಗಿರ್ಲೇಬೇಕು. ನನ್ನನ್ನಾದ್ರೂ ನೋಡಿ ಸ್ವಲ್ಪ ಶಾಂತವಾಗಿರಿ. ಹಾ ರಾಧಿಕಾ, ನಿನ್ನ ಈ ನಗುಮಗುವನ್ನು ನೋಡಿ ಆ ರಾಧಾಕೃಷ್ಣನನ್ನೇ ನೋಡಿದಂತಾಯ್ತು. ಬಾ ನನ್ನೆಡೆಗೆ ಕೂಗಿ ಆಡಲು. ಆಯ್ತು. ನಿನ್ನ ಕಣ್ಣಿನ ಹೃದಯ ಹಾಗೆ ನಾನು ಕಾಯುವೆ, ಬಿಸಿಲು ಮಳೆಯೇ ಏನೇ ಬಂದರು ನಿನ್ನ ಸೇರುವೆ. ನಿನ್ನ ಕಣ್ಣಿನ ಹೃದಯ ಹಾಗೆ ನಾನು ಕಾಯುವೆ, ಬಿಸಿಲು ಮಳೆಯೇ ಏನೇ ಬಂದರು
ಅಂದು ಮಹಾಭಾರತದಲ್ಲಿ ಭೀಷ್ಮಾದಿ ಕರ್ಣನ ಎದೆ ಹರಿಯಿತು ಅರ್ಜುನನ ಬಾಣ. ಇದೇ ಈ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರ ಶಿರ ಹರಿಯಿತು ಶ್ರೀರಾಮನ ಬಾಣ. ಆದರೆ ಇಂದಿನ ಈ ಕಲಿಯುಗದಲ್ಲಿ ಅನೇಕ ರೌಡಿಗಳ ದಮನ ಮಾಡಿ ಯಮನ ಬಾಲದಂಡದಂತೆ ಆ ಪೋಂಡ ವೀರನ ಪ್ರಾಣ ತೆಗೆಯಲು ರೆಡಿಯಾಗಿ ನಿಂತಿದೆ ಈ ರವಿಕಾಂತನ ಬಾಣ. ಪ್ರಾಣ ಉಳಿಸಿದರೆ ಪುಣ್ಯ ಅಂತಾರೆ, ಪ್ರಾಣ ತೆಗೆದರೆ ಪಾಪ ಅಂತಾರೆ. ಇದರಲ್ಲಿ ಯಾವುದು ಪಾಪ ಯಾವುದು ಪುಣ್ಯ? ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಕರ್ಮಯುಗ, ಈಗ ನಾನು ಮಾಡಲು ಹೊರಟಿದ್ದು ಧರ್ಮಯುಗ. ತುರ್ತು ಸುಖದಂತೆ ಮುಖ ಮುಚ್ಚಿ ಹಾವಿನಂತೆ ಎಡೆ ಎತ್ತಿ ಕಚ್ಚಿ ಹೋಗಿರುವನೆಂದರೆ ಈ ಮುಚ್ಚಿನಿಂದ ಬಲವಾ ನಿಲ್ಲು. ಯಾರು ನೀನು? ಯಾಕೆ ಯಾಕೆ ಎಂದು ನನ್ನನ್ನು ಕೇಳುತ್ತೀಯಾ? ಯಾರು ನೀನು? ನಾನು ಯಾರಾದರೆ ಆ ವೇಷದ ಒದರದಲ್ಲಿ ಕಾರ್ಯಸಿದ್ಧಿಗಾಗಿ ಹೊರಟ ನನ್ನನ್ನು ತಡೆದರೆ ಅದರ ಪರಿಣಾಮವನ್ನು ನೀನೇ ಎದುರಿಸಬೇಕಾಗುತ್ತದೆ. ಯಾರಾದರೂ ನನಗೆ ಅಡ್ಡ ಬರಬೇಡ. ಸರಿ, ಹಿಂದೆ ಯಾರು ಉತ್ತರ ಕೊಡುವ ಅಧಿಕಾರ ಯಾರಿಗೂ ಇಲ್ಲ ಈ ಜಂಗಲ್ನಲ್ಲಿ. ಇಲ್ಲಿ ನನ್ನದೇ ಪರಮಾಧಿಕಾರ. ಇಲ್ಲಿ ಯಾರೇ ಅಡ್ಡೈಸಿ ಹೋದರೂ ಅದಕ್ಕೆ ನನ್ನ ಪರ್ಮಿಷನ್ ಬೇಕು. ಯಾಕೆಂದರೆ ಅನ್ಯಾಯದ ವಿರುದ್ಧ ಹೋರಾಡುವ ನಾನು ಈ ಜಂಗಲ್ ಟೈಗರ್. ಹೌದೇ, ನಾನಾರು ಗೊತ್ತೇ. ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ನಮಿಸದೆ ಈ ನೆಲ ಜಲವೆಂಬುದನ್ನು ಮರೆತು ಈ ತಾಯಿ ನಾಡನ್ನೇ ಬತ್ತಲೆ ಮಾಡಲು ಹೊರಟವರ ಘಟ ಉಳಿಸುವ ಧರ್ಮವೀರ. ನಿತ್ಯ 16 ಮುತ್ತೈದೆಯರ ಮಾಂಗಲ್ಯ ಹರಿವ ಹರಾಮಕೋರರ ಕತ್ತು ತೆಗೆಯಲು ಹೊರಟ ಇವನು ಕ್ರಾಂತಿವೀರ. ಕ್ರಾಂತಿವೀರ, ಕ್ರಾಂತಿವೀರನೆಂದರೆ ನೀನೇ ನಾ ಕುಣ್ಣಿ. ಹೌದು, ಕುರಿಮರಿ. ಕ್ರಾಂತಿವೀರನೆಂಬ ನಿನ್ನ ಹೆಸರು ಕೇಳಿದ ಕ್ಷಣ ನನ್ನ ರೋಮವೆಲ್ಲ ರಾಮಬಾಣವಾಗಿ ಸೂರ್ಯಮಳೆ ಗೈಯಲು ಸಿದ್ಧವಾಗಿದೆ ನಿನ್ನ ಎದೆಯಲ್ಲಿ. ಎಲ್ಲ ಪಾಪಿಯೇ, ನೀನೇ ಕ್ರಾಂತಿವೀರನೇ. ಬಹುದಿನಗಳಿಂದ ಕಾಯ್ದು ಕುಳಿತಿರುವ ಈ ಬೇಟೆಗಾರನ ಕೈಗೆ ನೀನೇ ಬೇಟೆಯಾಗಲು ಸಿಕ್ಕು ಬಿದ್ದೆಯಲ್ಲೋ ಬಚ್ಚ. ನಿನ್ನನ್ನು ಈ ಮಚ್ಚಿನಿಂದ ಕಚ್ಚಿ ಹಾಕಿದರೂ ನನ್ನ ಸೇಡೆಂಬ ಕಿಚ್ಚು ಹಾರುವುದಿಲ್ಲ. ಸಿದ್ಧನಾಗಲೇ ಈ ಹುಲಿಯೊಂದಿಗೆ ಯುದ್ಧಕ್ಕೆ. ಹೇ ಟೈಗರ್, ಗುಡ್ಡದಲ್ಲಿ ವಾಸವಾಗಿ ಗಡ್ಡ ಬಿಟ್ಟು ಹಸಿ ಮಾಂಸ ತಿಂದು ದೊಡ್ಡನಾದ ನೀನು ನನ್ನೊಂದಿಗೆ ಚಡ್ಡಿ ಹಾಕಲು ಬರ್ತೀಯ? ನಾನು ಸಿಕ್ಕಂತೆ ಕುರಿ ಹಾಲು ಕುಡಿದು ಬೆಳೆದ ಉಕ್ಕಿನ ಮನುಷ್ಯ. ಧರ್ಮವನ್ನು ನೀನು ದಾರಿ ತಪ್ಪಿಸಲು ಬಂದರೆ ಈ ಧರ್ಮವೆಂಬ ನನ್ನ ಕೊಡಲಿ ನಿನ್ನ ಮೇಲೆ ಎರಗುತ್ತದೆ. ಎಚ್ಚರ. ಧರ್ಮ 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 ಎಲ್ಲಿದೆಯೋ ನಿನ್ನ ಹತ್ತಿರ ಧರ್ಮ. ಅದೇ ಧರ್ಮದಿಂದ ಬಾಳುತ್ತಿದ್ದ ನಿನ್ನ ಅಣ್ಣ ಜಯವೀರ್ನನ್ನು ಆ ದೇವೇಗೌಡ ಕಟ್ಟಿ ಹಾಕಿ
ಹೊಡೆದು ಬಡೆದು ಕಣ್ಣು ಕಳೆದಾಗ ಎಲ್ಲಿ ಅಡಗಿತ್ತೋ ನಿನ್ನ ಕೊಡ್ಡಲಿಯ ಪೌರುಷದ ಧರ್ಮ. ಹೆಂಡತಿಯ ಮಾತಿಗೆ ಮನಸೋತು ಮಾವನೆಂಬ ಅಭಿಮಾನದಿಂದ ಆ ಗೌಡನಿಗೆ ಇದನ್ನೆಲ್ಲ ಕೇಳಿ ಸೋತು ಶರಣಾಗಿ ಹೇಡಿಯಂತೆ ಬಿದ್ದಿಯಲ್ಲೋ, ಎಲ್ಲಿದೆಯೋ ಆ ನಿನ್ನ ಹತ್ತಿರ ಧರ್ಮ. ಟೈಗರ್ ಟೈಗರ್, ನನ್ನನ್ನ ನೆನಪು ಮಾಡಿ ಹತ್ತಿಸಬೇಡೋ ನನ್ನ ಬೆಂಕಿಯನ್ನ. ಮುಚ್ಚೋ ಬಾಯ್ನ. ಅಣ್ಣನ ಮೇಲೆ ಅಭಿಮಾನವಿರುವಂತ ತಮ್ಮನೇ ನೀನಾಗಿದ್ದರೆ ಅಣ್ಣನಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಕಣ್ಣು ಕಳೆದುಕೊಂಡ ನಿನ್ನ ಅಣ್ಣನಿಗೆ ನಾನೇ ಸ್ವಂತ ತಮ್ಮನಂತೆ ನಿಂತು ಆಸ್ಪತ್ರೆಗೆ ತೋರಿಸಿ ನನ್ನ ಗುಹೆ ಒಳಗೆ ಜೋಪಾನಗೈಯುತ್ತಿದ್ದರೆ ನೀನು ಕತ್ತಿನಿಂದ ಬಂದು ಅವರಿಗೆ ಇಲ್ಲ ಸಲ್ಲದ ಪ್ರೀತಿ ತೋರಿಸಿ ಸುತ್ತವಿದ್ದ ಅವನ ಕಣ್ಣಿಗೆ ಯಾಸಿಡ್ ಮಿಶ್ರಿತ ಔಷಧಿ ಬೆರೆಸಿ ಮತ್ತೆ ಕಣ್ಣು ಕಳೆದು ಓಡಿ ಹೋದಿಯಲ್ಲ. ನೀನೆಂತ ನೀಚ ನಾಲಾಯಕ ಸಹೋದರನಲೇ. ಟೈಗರ್ ಗೆಳೆಯ ಟೈಗರ್, ನನ್ನನ್ನು ಜೋಪಾನ ಮಾಡಿ ಆಸ್ಪತ್ರೆಗೆ ತೋರಿಸಿ ಉಪಚರಿಸಿದ ಆ ಟೈಗರ್ ರವಿಕಾಂತನೆಂದರೆ ನೀನೇ ಏನಪ್ಪ. ಕ್ಷಮಿಸು ರವಿಕಾಂತ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಭೇಟಿಯಾಗಿ ನಿನ್ನಲ್ಲಿಗೆ ಕ್ಷಮೆಯನ್ನು ಯಾಚಿಸಿ ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿದ್ದ ಔಷಧಿ ಸರಿ ಆಚೆಗೆ ಬರವ. ಹತ್ತು ಕಣ್ಣೀರಿಡುವವರನ್ನು ನಾನೆಂದು ಕ್ಷಮಿಸುವನಲ್ಲ. ಸ್ವಂತ ಅಣ್ಣನನ್ನೇ ಸಾಯಿಸಲು ಕೈ ಹಾಕಿದ ನೀನೊಬ್ಬ ಸಹೋದರನೇ. ತೂತ್ತು ಮಾಡಿ ಉಣಿಸಿದ ಅತ್ತಿಗೆಯ ಕಣ್ಣಲ್ಲಿ ನೀರು ಹರಿಸಿ ನಾನೊಬ್ಬ ಹಳ್ಳಿ ಹುಲಿ ಎಂದು ಡೊಂಗಿ ಹೇಳಿ ಅಣ್ಣನನ್ನೇ ಮಣ್ಣು ಪಾಲಾಗಿ ಮಾಡಿಸಿದ ನೀನೊಬ್ಬ ಸಹೋದರನೇ. ನಾನಂತಹ ಕಟುಕನಲ್ಲ ರವಿಕಾಂತ, ನಾನಂತಹ ಕಟುಕನಲ್ಲ. ನನ್ನ ಮಾತನ್ನು ನಂಬು. ನಾನು ನಿಮ್ಮನ್ನು ನೋಡಿ ನಿಮಗೆ ಅಭಿನಂದನೆಯನ್ನು ತಿಳಿಸಿ ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿಯೇ ಅಲ್ಲಿದ್ದ ಔಷಧಿ ಬಾಟಲಿಯಿಂದ ಸಾಕು ಮುಗಿಸೋ ನಿನ್ನ ಕಂತೆ ಪುರಾಣವನ್ನ. ನಾನು ತಂದಿಟ್ಟ ಔಷಧಿಯನ್ನು ಬಾಟಲಿಯನ್ನು ಬದಲಾಯಿಸಿ ನಿನ್ನ ಯಾಸಿಡ್ ಮಿಶ್ರಿತ ಔಷಧಿಯನ್ನು ಅವನಿಗೆ ಕಣ್ಣಿಗೆ ಹಾಕಿದ್ದು ನಾನು ವಿಡಿಯೋ ಮಾಡಿದವರಲ್ಲಿ ನೋಡಿದ್ದೇನೆ. ಈಗಲೂ ಸುಳ್ಳು ಹೇಳಿದರೆ ಸೋತು ನಿಂತರೂ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಏ ರವಿಕಾಂತ, ಕೆಳಗಿಳಿಸೋ ನಿನ್ನ ಕೈನ. ಯಾಕೆ ಆವೇಶ ತುಂಬಿಕೊಂಡು ಆತುರ ಪಡಿವಿ? ನನ್ನ ಈ ಮಾತು ಸ್ವಲ್ಪ ಕೇಳು. ಇಲ್ಲ, ನೀವು ಹಿಂದಕ್ಕೆ ಸರೀರಿ, ಇವನ ಪ್ರಾಣ ತೆಗೆದುಕೊಂಡೇ ತೀರುತ್ತೇನೆ. ಏ ಹುಚ್ಚ, ಬಾಯಿ ಮುಚ್ಚು. 25 ವರ್ಷಗಳಿಂದ ನಿನ್ನನ್ನು ಇಲ್ಲಿಟ್ಟು ಹಾಲು ಕುಡಿಸಿ ಬೆಳೆಸಿದ್ದು ಇದಕ್ಕಾನು. ಇವ ಏನು ತಪ್ಪು ಮಾಡ್ಯಾನಂತೇಳಿ ಇವನು ಕಡಿತಪ್ಪ ನೀನು? ಇವ ಯಾರಂತ ತಿಳಿದ ಇವನು ಸಾಯಿಸ್ತಪ್ಪ ನೀನು? ಇವನು ಯಾರಾದರೇನು ಚಿಕ್ಕಪ್ಪ, ಅಧರ್ಮಿಗಳನ್ನು ಸಂಹರಿಸುವುದೇ ನನ್ನ ಗುರಿಯಲ್ಲವೇ. ಆ ಕೆಲಸನ ಈಗ ನೀವು ಇಬ್ರು ಕೂಡಿ ಮಾಡ್ಬೇಕಾಗೈತಪ್ಪ. ನೀವು ಇಬ್ರು ಕೂಡಿ ಮಾಡ್ಬೇಕಾಗೈತೆ. ಹಾಗಂದರೆ ಏನು ನಿಮ್ಮ ಮಾತಿನ ಅರ್ಥ? ಅಲ್ಲಪ್ಪ, ಆ ಜೈವೀರನ ಆಸ್ತಿಯನ್ನು ಬರೆಸಿಕೊಂಡು ಹೊಡೆದು ಬಡಿದು ಕಣ್ಣು ಕಳೆದವ ದೇವೇಗೌಡನಾದರೆ ಅವನನ್ನು ಆಸ್ಪತ್ರೆಗೆ ತೋರಿಸಿ ಜೋಪಾನ ಮಾಡಿದವನು ನೀನು. ಅಂದಾಗ ಆಸಿಡ್ ಮಿಶ್ರಿತ ಔಷಧಿಯನ್ನು ಅವನ ಕಣ್ಣಿಗೆ ಹಾಕಿದ್ದು ಕ್ರಾಂತಿವೀರನಾದರೆ ಅಲ್ಲಿ ನೀನಿಟ್ಟ ಔಷಧಿ ಬಾಟಲಿಯನ್ನು ಬದಲಾಯಿಸಿ ಹೋದವರು ಯಾರು ಅಂತ ನಿನಗೇನಾದ್ರೂ ಗೊತ್ತಿದೆಯೇನಪ್ಪ? ಗೊತ್ತಿದೆಯೇನೋ? ಯಾರವರು? ಅವನೇ ನಿನಗ ಹಿಡಿಯೋ ತೋರಿಸಿದ ಗಜರಾಜ.
ಅಪ್ಪಾಜಿ ಏನು ಹೇಳುತ್ತಿರುವಿರಿ ನೀವು? ಹೌದಪ್ಪ, ನಿನ್ನನ್ನು ಸ್ವಂತ ಮಗನಂತೆ 20 ವರ್ಷಗಳಿಂದ ನಾನು ನಿನ್ನನ್ನು ಇಲ್ಲಿಟ್ಟಿ ಬೆಳೆಸಿದ್ದೇನೆಂದಾಗ ನಾನು ನಿನಗೆ ಸುಳ್ಳು ಹೇಳುವೆನೇನಪ್ಪ? ಅವನು ನಿನ್ನ ಬಾಟ್ಲಿಯನ್ನು ಬದಲಾಯಿಸಿ ಇಟ್ಟು ಹೋದು, ಆಸಿಡ್ ಮಿಶ್ರದ ಔಷಧ ಬಾಟ್ಲಿಯನ್ನು ಬದಲಾಯಿಸಿ ಇಟ್ಟು ಹೋದದ್ದು ನನ್ನ CC ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇನೆ. ಅಲ್ಲಿ CC ಕ್ಯಾಮ್ರಾ ಕಟ್ಟಿದ್ದು ನಾನೇ, ಬೇಕಾದರೆ ನೋಡಿಕೋ ಹಿಡಿಯೋದಲ್ಲಿ ಅಂದಾಗ ಇವನು ನಿರಪರಾಧಿ ಕಣಪ್ಪ, ಇವನು ನಿರಪರಾಧಿ. ಚಿಕ್ಕಪ್ಪ ಏನು ಮಾಡಲಿ ನಾನೀಗ? ಈಗಲೇ ಹೋಗಿ ಆ ವೈರಿಯ ಶಿರಚ್ಛೇದನ ಮಾಡಿ ಬರುತ್ತೇನೆ. ಇಲ್ಲ ರವಿಕಾಂತ, ಇಲ್ಲ, ನನಗಾದ ಅನ್ಯಾಯಕ್ಕಿನ್ನು ನಾನು ಸಹಿಸುವುದಿಲ್ಲ. ನೀನು ಬೇಡ, ನಾನೇ ಹೋಗ್ತೀನಿ. ನನಗೆ ಅಪ್ಪಣೆ ಕೊಡು. ತಡೀರಪ್ಪ ತಡೀರಿ, ಸ್ವಲ್ಪ ಅದಕ್ಕಿನ್ನೂ ಕಾಲಾವಕಾಶ ಇದೆ. ಅದನ್ನೆಲ್ಲ ನನ್ನ ಪ್ಲಾನ್ ಪ್ರಕಾರ ನಿಮಗೆ ಹೇಳಿಕೊಡ್ತೇನೆ. ಮೊದಲು ನೀವು ಯಾರಂತ ತಿಳಿದುಕೊಳ್ಳಿ. ಹಂಗಾದರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಮೊದಲು ಹೇಳಿ. ನೀವು ಇಬ್ರು ಬೇರೆ ಬೇರೆ ಅಲ್ಲಪ್ಪ, ಒಂದೇ ತಾಯಿಯ ಮಕ್ಕಳು, ಒಡ ಹುಟ್ಟಿದರು ಅವಳಿ ಮಕ್ಕಳು. ಹಾಗಾದರೆ ನಾನು ಅನಾಥನಲ್ಲವೇ? ನಾನು ಜಯವೀರನ ತಮ್ಮನೇ. ಅಂದರೆ ಈ ಕ್ರಾಂತಿವೀರ ನನ್ನ ಸಹೋದರನೇ. ಸಹೋದರ, ಆಯ್ತು ರವಿಕಾಂತ, ಈಗ ಅಣ್ಣ ಅತ್ತಿಗೆಯರಿದ್ದಾರೆ. ಮೊದಲು ನನಗೆ ತೋರಿಸಪ್ಪ ಅವರು. ಅಂದಿನ ಆ ದುರಂತ ನಡೆದ ಕ್ಷಣ ಆ ಗುಹೆಯಿಂದ 100 ಮೀಟರ್ ಹಿಂದಿನ ಗುಹೆಯಲ್ಲಿದ್ದಾರೆ. ಅದಕ್ಕೆಲ್ಲ ಸಹಾಯ ಸಹಕಾರ ಮಾಡಿದ ಈ ನನ್ನ ಚಿಕ್ಕಪ್ಪ. ಇವರನ್ನು ನಾನು ಆ ಗೌಡರ ಗುಂಪಿನವರೆಂದು ತಿಳಿದು ಏನೇನೋ ತಿಳಿದುಕೊಂಡಿದ್ದೆ. ಆದರೆ ಇವರು ನನ್ನ ಸಂಸಾರವನ್ನು ಸಾಕಿಸಲು ಇಸಿದವರು. ಇವರು ನಮಗೆ ತಂದೆಗೆ ಸಮಾನ. ಹೇಳಿರಿ, ಎದ್ದೇಳಿರಪ್ಪ. ಹಿಂದೆ ನಡೆದಿದ್ದನ್ನೆಲ್ಲ ನಿಮಗೆ ತಿಳಿಸಿ ಹೇಳಿ ಮುಂದೇನು ಎನ್ನುವುದನ್ನು ಆ ಗೌಡ ಗಜರಾಜರಿಗೆ ಗೊತ್ತಿಲ್ಲದೆ ನಿಮ್ಮ ಅಣ್ಣನ ಎದುರುಗಡೆ ತಿಳಿಸಿ ಹೇಳುತ್ತೇನೆ. ಆದರೆ ಇಂದಿನಿಂದ ನೀವಿನ್ನು ಸತ್ಯವನ್ನೇ ಸಾಯಿಸಿ ಬದುಕಿದವರ ನೆತ್ತಿಯನ್ನು ಸೀಳಲು ನಿಂತಂತ ಸಿಡಿದೆದ್ದ ಸಹೋದರರು ಅಂದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಬನ್ನಿರಪ್ಪ, ಹೋಗೋಣ. ರಾವಣನನ್ನು ನಂಬಿ ಮಾರೀಚ ಕೆಟ್ಟ, ಶಕುನಿಯನ್ನು ನಂಬಿ ಕೌರವ ಕೆಟ್ಟ. ಆದರೆ ಈ ರವಿಕಾಂತನನ್ನು ನಂಬಿ ನಾನು ಕೆಟ್ಟೆ. ಈ ಕೆಟ್ಟೆ ಎಂಬ ವಿಚಾರಕ್ಕೆ ದಿಟ್ಟ ನಿರ್ಧಾರ ಕೈಗೊಂಡು ಕೊನೆಗಾಲಕ್ಕೆ ಈ ಗುಹೆಗೆನೆ ಬಾಂಬ್ ಸ್ಫೋಟ ಮಾಡಿ ನನ್ನ ಆಸೆ ಪೂರೈಸಿಕೊಳ್ಳುವೆ. ನನ್ನ ತಂಗಿ ಒರೆಸಿದ ಸೇಡು ಇಂದು ಸಮಾಪ್ತಿ ಮಾಡಲೇಬೇಕು. ಜಯವೀರ. ಇಲ್ಲಿಯವರೆಗೂ ನೀನು ಎಂತಹ ಕುತ್ತಿನಿಂದ ಪಾರಾದರೂ ಈ ದೇವೇಗೌಡನ ಸರಪಳಿಯಿಂದ ನೀನೆಂದಿಗೂ ಪಾರಾಗುವುದಿಲ್ಲ. ನನ್ನ ಮುತಾಲಿಕ ಹೇಳಿದಂತೆ ನಿಮ್ಮನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನ ಕ್ರಾಂತಿವೀರನ ಶವದ ಮೇಲೆ ನನ್ನ ಮಾಯಾಮೋಹದ ಮಹಲು ಕಟ್ಟಿ ಅದರ ಮೇಲೆ ಎದ್ದು ನಿಂತು ಕುಕಾಕಿಸಿ
ಆಗದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಶ್ರೀಲೋಲ ರತ್ನ ಸುಖಮನಿಗೆ ಹಾಗೂ ಶ್ರೀಮಂತ ಜನವಂತ ಗುಣವಂತ ಹಣವಂತ ನಾಯಕರಿಗೆ ನಮಸ್ಕಾರ ಮಾಡ್ತೀನಿ. ಬಾ ಮುತಲಿಕ ಬಾ. ಈ ನಿನ್ನ ಹೊಗಳಿಕೆ ಕೃಪಾಶೀರ್ವಾದದಿಂದ ನಾನು ಈ ವರವನ್ನ ಪಡೆದುಕೊಂಡಿದ್ದೇನೆ. ಆದರೆ ನಿನ್ನ ಅಪ್ಪನೆಯಂತೆ ಈ ಕಾರ್ಯವಾಗಬೇಕಾದರೆ ತಾಯಾಕ್ ಚಿಂತೆ ಮಾಡಿ ಸಣ್ಣಕ್ಕಿರಿ ದನ್ಯಾರ ನಾನಿರುದ ನಿಮ್ಮ ಚಿಂತಿ ಬಿಡ್ಸಾಕ. ಹೌದು ಗೌಡ್ರೆ, ಬೇಡಿದಾಗ ಬೇಡದನ್ನು ಕೊಡುವ ದಕ್ಷಿಣೆ ಖುಷಿ ಕಾಮಧೇನು ನಾನಿರುವಾಗ ನೀವು ಆತಂಕ ಪಡುವ ಕಾರಣವೇ ಇಲ್ಲ. ಯಾಗ ಆಗತ್ತಿಲ್ಲೋ ತಮ್ಮ ತಿಮ್ಮ ಅಲ್ಲೇ ಕುಳಿತು ಬರೇ ಬೆರಳು ಮಾಡಿ ತೋರಿಸಿದರೆ ವಾಯುವ ಶಕ್ತಿ ಮಾರ್ಚಂತೆ ಈ ಬೆಟ್ಟವನ್ನು ಹೊತ್ತು ನಿಮ್ ಪಾದದಲ್ಲಿ ಇಡ್ತಿದೆ. ಹೌದ್ಲೇ ತಮ್ಮ, ಹೌದು. ನಿನ್ನ ಮಾತ ಕರೆ ಐತಿ. ಆ ರಾಮ ಲಕ್ಷ್ಮಣರ ಮೂರ್ಛೆ ಬಿದ್ದಾರ ಹಂಗ ನಮ್ಮ ಗೌಡ್ರು ಬಿದ್ದಾರ ಅಂತ ತಿಳ್ಕೊಂಡ ನೀ ಆ ಸಂಜೀವಿನಿ ಗುಡ್ಡನ ಎತ್ತಿ ತರ್ತೀಯಪ್ಪ. ಸಂಜೀವಿನಿ ಗುಡ್ಡನ ಎತ್ತಿ ತರ್ತೀಯ. ಗೌಡ್ರೆ, ಮಾತು ತಪ್ಪಿದರೆ ಆ ಮೈಲಾರ್ ನಾಣೆ, ದಾರಿ ತಪ್ಪಿದರೆ ಆ ಗಾಳಿ ದೇವಿ ಆಣೆ, ನಿಮಗಾಗಿ ಶಕ್ತಿ ಕುದಿದರೆ ಈ ಭೂಮಿ ದೇವಿ ಆಣೆ. ಗೌಡ್ರೆ ಹೇಳ್ರೀಗ, ಈ ಬೆಟ್ಟವನ್ನು ಪುಡಿ ಪುಡಿ ಮಾಡಲು ಇಲ್ಲ ಈ ಗುಹೆಗೆ ಬಾಂಬಿಟ್ಟು ಬಿಡಲು. ಶಬಾಷ್ ಜಿತೇಂದ್ರ, ಶಬಾಷ್. ತಬ್ಬಿಬ್ಬಾದ ನನ್ನ ಮನಸ್ಥಿತಿಯನ್ನ ಎಂದು ಶಾಂತ ಮಾಡಿದೆ. ನನ್ನ ಆಶಯ ಸೇಡಿನ ದಾಹ ಎಂದು ಹಿಂಗಬೇಕಾದರೆ ಆ 4 ದಂಪತಿಗಳ ರಕ್ತ ನಾನು ಹಿಂದೆ ನೋಡಲೇಬೇಕು. ಆಯ್ತು ತಾನೆ, ತಕ್ಷಣವೇ ಈ ಗುಹೆ ಪ್ರಶ್ನೆ ಮಾಡಿ ಆ ಎಲ್ಲ ನರಕುಣಿಗಳನ್ನು ಸಂಹಾರ ಮಾಡಿ ಬರುವೆ. ತಡಿಲೇ ತಮ್ಮ, ಸ್ವಲ್ಪ ತಡಿ. ದುಡುಕ್ ಬೇಡ, ದುಡುಕಿ ಕೆಡಬೇಡ. ಹಂಗಾದ್ರ ನಮ್ಮ ಗೌಡ್ರು ಸೇರ ಆರುದಿಲ್ಲ ತಮ್ಮ. ಈಗ ಆ ಜೈವೀರ ಜಯಮ್ಮರ್ನ ಕಟ್ಟಿ ಎತ್ತಾಕೊಂಡು ಬಂದ್ಬಿಡು. ಹೆಂಗೂ ಆ ಜಯಮ್ಮರ್ನ ಜಯವೀರ್ನ ಬಿಡಿಸ್ಕೊಳಕ ಆ ಕ್ರಾಂತಿ ವೀರ ರಾಧಿಕಾ ಇಲ್ಲೇ ಬರ್ತಾರ. ಅಲ್ಲೇ ಬಂದಾಗ ಅವ್ರ ಅಲ್ಲೇ ಮುಗಿಸಿ ಬಿಡುನು. ಏನಂತೀರಿ? ಈ ಪ್ಲಾನು ಸರಿಯಾಗಿ ಇದೆ. ಲೇ ಹುಡುಗ, ಈ ಮಾಡು ಕೆಲಸ ನೀಟಾಗಿ ಮಾಡಪ್ಪ. ನಾನು ಮೇಲೆ ಹೋಗುದು ನಾವು ಮಾಡಿ ಮ್ಯಾಗ ಕುತ್ಕೊಂಡು ನೋಡ್ತಿರ್ತೀವಿ. ನಾನು ಮೇಲೆ ಹೋಗುದಂದ್ರೆ ಇದು ಸಂಶಯ ಮಾತು ಮುತಾಲಿಕರೇ. ಹಂಗಲ್ಲೋ ತಮ್ಮ, ಆ ರಾಮ ಲಕ್ಷ್ಮಣ ಹೊತ್ಕೊಂಡ್ ಸುಗ್ರೀವಿನ ರಾಜಕ್ಕ ಹನುಮಂತ ಹೊಕ್ಕಿರ್ತಲ್ಲ, ಹಂಗ ಹೊಕ್ಕಿ ಅಂತ ತಮ್ಮ. ನೀ ಏನೇನ ತಪ್ಪು ತಿಳ್ಕೊತಪ್ಪ. ಇವರದು ಇದ್ದೇ ಗುಹೆ ಬಾಗ್ಲು ಇದೆ ಅಂತ ಕಾಣುತ್ತೆ. ಇವ್ರು ನಮ್ಮೆ ಜೋರಾಗಿ ಕೂಗಿ ನೋಡಿವೆ. ಜೈವೀರ, ಏ ಜೈವೀರ.
ನಾನು ಈ ಊರಿನ ದೇವೇಗೌಡ ಬಾಲಕೈ ಬಂಟ ಅಂತ ಜಿತೇಂದ್ರ ಅಂತ. ಯಾರು? ಓ ಜಿತೇಂದ್ರನೇ, ಯಾಕಪ್ಪ ಇಲ್ಲಿ ತನಕ ಬರಲು ಇನ್ನೂ ನನ್ನಿಂದ ಏನಾದ್ರು ಬಾಕಿ ಇತ್ತೆ ಅಥವಾ ರವಿಕಾಂತ್ ಬೇಕಾಗಿತ್ತೆ? ಯಾವ ನಿನ್ನ ರವಿಕಾಂತನಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಗೌಡರು ನಿಮ್ಮಿಬ್ಬರನ್ನು ಹೊತ್ತು ತರಲು ಆಜ್ಞೆ ಮಾಡಿದ್ದಾರೆ. ಮರ್ಯಾದೆಯಿಂದ ನನ್ನ ಜೊತೆ ಬನ್ನಿ. ಏ ಜಿತೇಂದ್ರ, ಆ ಗೌಡ ಹೇಳಿದಾಗ ಬರಾಕ ನಾವೇನು ಅವನಿಟ್ಟ ಆಳಲ್ಲ. ಅವನು ಮಾಡಿದ ಕೃತಿ ನೆನಪಾದರೆ ಮೊದಲು ನೀನ್ ಹೆಣ ಬೀಳ್ತದೆ ಇಲ್ಲೇ. ಏ ಗೌಡ, ನನ್ನ ಹೆಣ ನೋಡಕ್ಕೆ ಆ ಯಮ ಧರ್ಮನಿಗೆ ಆಗೋದಿಲ್ಲ. ಇನ್ನು ಮರ್ಯಾದೆಯಿಂದ ನನ್ನ ಜೊತೆ ಬರಲೇಬೇಕು. ಲೇ, ಆ ಗೌಡ ಚೂ ಬಿಟ್ಟಾಗ ಬಗಳುವ ನಾಯಿ, ಇಲ್ಲಿ ತನಕ ನೀವು ಮಾಡಿದ ಅನ್ಯಾಯವನ್ನು ನೋಡಿದರೆ ನಿಮ್ಮನ್ನು ಜೀವಂತವಾಗಿ ಈ ಮಣ್ಣಲ್ಲಿ ಹೋಗಿದ್ರು ನನಗೆ ಸಮಾಧಾನವಾಗುವುದಿಲ್ಲ. ಇಲ್ಲಿಂದ ನಿನ್ನ ಜೀವನ ನಿನಗೆ ಬೇಕಾದ್ರೆ ಇಲ್ಲಿಂದ ಸುಮ್ಮನೆ ಹೋಗಿಬಿಡು. ಇಲ್ಲವಾದರೆ ನನ್ನ ಭುಜಬಲ ಸಿಡಿದತ್ತ ಸೋದರರು ಬಂದರೆ ನಿನ್ನ ರುಂಡ ಚಂಡಾಡಿ ಆಕಾಶಕ್ಕೆ ತೂರ್ತಾರ ಎತ್ತರ. ನನ್ನ ಎದೆ ತಟ್ಟು ನಿಲ್ಲುವಂತ ಸೋದರರೇ ನಿನಗೆ ಅವನೇ ಅಲ್ಲ, ಕ್ರಾಂತಿವೀರ ಮತ್ತು ನೀ ನಂಬಿದ ರವಿಕಾಂತ ಕರಿ ಅವ್ರ ನಮ್ಮಿ ಜೋರಾಗಿ. ಜಿತೇಂದ್ರ, ನೀ ಇಬ್ರು ವೈರಿಗಳೇ ಈಗ ಒಂದಾಗಿದ್ದೀರಾ? ಒಡ ಹುಟ್ಟಿದವರು ಒಂದಿಲ್ಲ ಒಂದು ದಿನ ಒಂದಾಗ್ಲೇಬೇಕಲೇ ಮಗನ. ನಾವು ಆ ಗೌಡನ ಸಿರಿಯವನ್ನು ಕಡಿಯಾಕ ಈ ಭೂಮಿಗೆ ಅವತರಿಸಿ ಬಂದಿದ್ದೇವೆ. ಹೀಗಿರುವಾಗ ಅವನ ಕುತಂತ್ರದಿಂದ ನೀನು ಮತ್ತೆ ನನ್ನ ಅತ್ತಿಗೆಯನ್ನು ಎತ್ತಾಕ್ ಬಂದ್ಯಾ ನಾಲೈಕ. ಏನಲೇ ಹರಾಮಕೋರ, ನನ್ನಿಂದಲೇ ಸಾಕಷ್ಟು ಹಣ ಸಂಪಾದನೆ ಮಾಡಿಕೊಂಡ ಆ ನಿನ್ನ ಗೌಡ ನನ್ನಿಂದಲೇ ನನ್ನ ರಕ್ತ ಸಂಬಂಧವನ್ನು ಬೆಂಕಿ ಇಡಿಸಿದ್ದಲ್ಲದೆ ಈಗ ನಿನ್ನನ್ನು ಅದೇ ಕೆಲಸಕ್ಕೆ ಕಳಿಸಿರುವನೇ. ಹೇಳಲೇ ಅದ್ಯಾವ ಕೆಲಸ? ಆದ್ರೆ ಏ ಜಿತೇಂದ್ರ, ನಾನು ಅಡಿಯಿಟ್ಟರೆ ಇಬ್ಬಾಗವಾಗುವುದು ಈ ಭೂಮಿ. ಕೈ ಎತ್ತಿದರೆ ಆಕಾಶವೇ ಹೆದರಿ ನಡಗುತ್ತದೆ. ನಾನು ಕೆಟ್ಟಗನ್ನು ಬಿಟ್ಟು ನೋಡಿದರೆ ನೀವೆಲ್ಲ ಒಂದೇ ಕ್ಷಣಕ್ಕೆ ಸುಟ್ಟು ಬೂದಿಯಾಗಿ ಬಿಡುತ್ತೀರಿ. ಈಗ ನಮ್ಮ ಮೊದಲನೇ ಬಲಿ ನೀನೇ ಅಲ್ಲವೇ? ಇದೇ ಅಲ್ಲವೇ ನನ್ನ ಅಣ್ಣ ಅತ್ತಿಗೆಯನ್ನು ಮುಟ್ಟಿದ ಕೆಟ್ಟ ಕೈ? ಮುಂದಿನ ಪೇಟೆಯನ್ನು ಆಡಲು ಹೋಗುವ ಸಮಯ. ಬಾ ಸಹೋದರ ಬಾ. ಸಾಧನೆ ಹಾದಿಯಲ್ಲಿ ಮುನ್ನುಗ್ಗುತ್ತಿರುವ ಈ ಗಜರಾಜನಿಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ಈ ಜಗದಲ್ಲಿ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಆದರೆ
ಶ್ರೀರಾಮನ ಸತ್ತ ಒಂದು ಹೆಣ್ಣಿಗಾಗಿ ದ್ವಾಪರ ಯುಗದಲ್ಲಿ ಆ ದುರ್ಯೋಧನ ಸತ್ತ ಮಣ್ಣಿಗಾಗಿ ಆದರೆ ಈ ಗಜರಾಜ ಹೆಣ್ಣಿಗೆ ಸೋತರು ಅವರಣ್ಣನ ಮಣ್ಣು ಗೆದ್ದೇ ಬಿಟ್ಟ. ದೇವೇಗೌಡ, ನಿನ್ನೆ ರಾತ್ರಿ ಮದ್ಯಪಾನದಲ್ಲಿ ನನಗೆಂದು ಸಹಿ ಹಾಕಿದೆಯೋ ಅಂದೇ ಸೌಕರ್ಯದ ಈ ಜಗದಲ್ಲಿ ನನ್ನಿಂದಲೇ ಜೈವೀರ ಆಸ್ತಿಯನ್ನು ಪಡೆದು ಕಣ್ಣು ಕಳಿಸಿದ ನಿನಗೆ ನಾಳೆನೇ ನಿನ್ನ ಕಣ್ಣು ತೆಗೆಯಲು ಸಿಡಿದೆದ್ದ ಸೋಲಾಗಿ ಬರುತ್ತಾನೆ ಕ್ರಾಂತಿವೀರ. ಆಮೇಲೆ ನಿನ್ನ ಮಾಡಿ ಮೇಲೆ ನಾ ಗರುಡನಾಗಿ ಕುಳಿತು ಈ ನಾಡು ಆಳುವೆ ಜಗದೇಕ ವೀರನಾಗಿ. ಮುತಾಲಿಕ ಬಂದಿನ ನೆನೆಯಲ್ಲೋ ಅಯ್ಯಪ್ಪ. ನೀನು ಹೇಳಿದ ಹಾಗೆ ಮದ್ಯಪಾನದ ಮತ್ತಿನಲ್ಲಿ ಸಹಿ ಹಾಕಿಸಿಕೊಂಡೇ ಅವನ ಹೊಲ ಫ್ಯಾಕ್ಟ್ರಿಗಳಿಗೆ. ವೆರಿ ಗುಡ್, ಶಬಾಷ್. ನಾಳೆ ಅವನು ತೇರ್ ಎಳೆಯಾಕ ಹೆಲಿಕಾಪ್ಟರ್ ಬೈಜ ಹಿಂದ್ ಕೇಸರಿ ಹರಿನ ಎರಡು ಊರುಗಳ ರೆಡಿ ಮಾಡಿ ನಿನಗಂತ. ಹಾಗಾದ್ರೆ ನಾಳೆನೇ ಅವನ ಮನಿ ವಶ ಮಾಡಿಕೊಳ್ಳಲೆ. ಹೊಸ ಅಷ್ಟ ಯಾಕಲೇ ಚಂಡ್ ಹಿಡಿದು ಹೊರಗೆ ಹಾಕಿ ಬಿಡ. ಹಾಗಾದ್ರೆ ಒಂದು 90 ಹೊಡೆದು ಇನ್ನು ಮೇಲೆ ನಾ ಹೇಳ್ದಂಗ್ ನಡಿ. ನಡಿ ಹಂಗಾರ ನೀನು ಲೇ ತಮ್ಮ, ನೀನು ಮುಂದೀಗ ಈಗ ಮಹಾಭಾರತದ ಯುದ್ಧಕ್ಕ ಮುಂದೆ ನಡಿ, ನಾ ಹಿಂದಿಂದ ಬರ್ತೀನಿ. ಆಯ್ತು, ಬೇಗ ಬಾ. ಹೋಗಲೇ ಉಚ್ಚಬೇಡಿ, ಹೋಗ. ನಾನಂದ್ರ ಏನಂತಿದ್ದೀನಿ ಮಂಜ. ನನಗಾದ ನ್ಯಾಯದ ಸೇಡಿಗಾಗಿ ನಿರ್ಮಿಸಿದ್ದೆ ಈ ಕುರುಕ್ಷೇತ್ರನ. ನನ್ನ ತಂಗಿಗಾದ ನ್ಯಾಯದ ಸೇಡಿಗಾಗಿ ಆ ಗೌಡನ್ ರಕ್ತ ನೋಡಾಕ ಅವನ ರಕ್ತ ನೋಡಾಕ ದ್ರವಿಕಾಂತನೆಂಬ ಹುಲಿನ ಬೆಳೆಸಿಂಡೆ ಈ ಗುಡ್ದಾಗ. ಅಂದಾಗ ಆ ಕ್ರಾಂತಿ ವೀರ ರವಿಕಾಂತನ ಒಂದು ಮಾಡಿದ್ದು ಯಾಕೆ ಗೊತ್ತಾ? ನಿಮ್ಮ ರುಂಡ ಕಡಿಯಾಕ. ಇನ್ನ ನನ್ನ ಮುಂದಿನ ಪ್ಲಾನ ಗೌಡ ನನ್ನ ಪ್ರಾಣ ತೆಗಸಾಕ. ಅಲ್ಲ ಗೌಡ ಬೆಳಕರಿತು ಬಿಡು ಮರ್ರೆ. ಇನ್ನ ಗೌಡನ ಪ್ರಾಣ ತೆಗಿಯಕ ನಿಂತಾರ ಅವ್ರು, ತೆಗಿಯಂಗಿಲ್ಲ. ನಾವು ಮದುವೆ ಆಗಾಕತ್ತೀವಿ. ಅವಸರಿಗೆ ಗೋಡ ಹೇಳ್ರಿ, ಎದ್ದೇಳ್ರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಹಾ, ಬಂಗಾರ ಹಿಂಗಾರ ತಂದೇನ? ತಂದಾನ ಮಾವ ನಮಗ. ನಾನು ಮಳ್ಯಾಗ ಬಂಗಾರ ಚೈನನ ತಂದಿನಿ, ನೋಡಿರಿ 1 ಕಿಲೋ ಐತಿ. ಮಾವದ ಬಾ ಬಾರಪ್ಪ, ಬಾಳ ದನದ ಓಡಿ ಬಂದದ ದನಕೊಂದಿ. ಇದೊಂದು ಬಂಗಾರ ಚೈನಾನ ಹಾಕೋ ಮನೆಗೆ. ಅಲ್ಲ ಮಾವನಿಗೆ ಅಂತ ಗಿಫ್ಟ್ ಕೊಟ್ಟ, ಇದು ಬಂಗಾರ ಕೊಟ್ಟ ಅನ್ಬೇಕಿನ ಆಸ್ತಿ ಊಟ ನನಗ ಬರೋದು ಕೊಡೋ ಕಾಣ್ತಾನ. ಏ ಮಗನ, ಚೈನಾ ಮೊದಲು ಹಾಕೋ, ಆಮ್ಯಾಗ ನಮ್ಮ ಮನೆಗೆ ಬಂದು ಮಕ್ಕೋ ಅಂದಾರ ಅಂತೇಳಿ ತಿಳಿಬೇಡ ಮಗನ. ಹಂಗಾದ ಆಗದೈತಿ ಅಂತಿದೇನ ಮಗನ? ಅಲ್ಲೇ ಮಗನ, ನನ್ನ ಮನ್ಯಾಗ 7 ಚಲೋ ಗಟ್ಟಲು ಹೊರಿ ಕಟ್ಟಿನಿ. ಅದ್ರಾಗ ಒಂದು ಗಜಮಾ ಹೊರೈತಿ. ಎಂಡಿ ಬೆಳ್ಯಾಕ ಮನ್ಯಾಗ
ನೆಮ್ಮದಿಯಾಗಿರಾಕಂತೇಳಿ ಇದನ್ನ ಅಡ್ವಾನ್ಸ್ ಕೊಟ್ಟಿನ ಮಗಳ ತಡಿ ಮಾವ, ತಡಿ ತಡಿ. ಬರ್ಬೇಕಲ್ಲಿ ಏ ಮಾವ ತಡಿ ತಡಿ ನೀನು ಏ ತಡಿ ಬಾ ತಡಿ ನಿನಗ 7 ಗಜಮ ಹೋರಿ ನೀ ಕಟ್ಟಿರ್ಬೋದ, ಆದ್ರ ನಿನ್ನ ಮಗಳಿಗೆ ಬೇಕಾಗಿದ್ದು ಈ ಗಜಮ ಹೋರಿ ನೆನಪಿರ್ಲಿ. ಏ ಅಂಗಿ ಅವ್ರ ಮುಸ್ರಿ ತಿಕ್ಕ ಕತ್ತಂಗರಿ ಮಗನ ಟಿಕೆಟ್ ಅಲ್ಲಿ ಹೋಗಿರೋಣ ಹೋಗಿನಾ ಈಗ ಹೋಗಿ ಅಂತಾರ ಬ್ಯಾತನ ಬಿಟ್ಟು ಈಗ ಹೋಗಿಬೇಕು. ತುಂಟಿ ಬಿಸಿಗಿಟ್ಟ ಡರಿ ಮಿಲ್ಕ ಚಾಕಲೇಟ ಹೊರಗನೆ ಹೋವನ್ನ ತುಂಟಿ ಬಿಸಿಗಿಟ್ಟ ಡರಿ ಮಿಲ್ಕ ಚಾಕಲೇಟ ಹೊರಗನೆ ಹೋವನ್ನ ಆಡಬೇಕು ಆನೆ ಆಟ ಆಡಿದ ಮ್ಯಾಗ ಬೇಕದ ನೀಗಿನ್ನ ಆಡಬೇಕು ಆನೆ ಆಟ ಆಡಿದ ಮ್ಯಾಗ ಬೇಕದ ನೀಗಿನ್ನ ತುಂಟಿ ಬಿಸಿಗಿಟ್ಟ ಡರಿ ಮಿಲ್ಕ ಚಾಕಲೇಟ ಹೊರಗನೆ ಹೋವನ್ನ ಆಡಬೇಕು ಆನೆ ಆಟ ಆಡಿದ ಮ್ಯಾಗ ಬೇಕದ ನೀಗಿನ್ನ ಗಂಡನ ಇಲ್ಲ ಓಡೋಗೇನು ಏನು ಮಾಡ್ಲಿ ಬಾರ ನನ್ನ ಗಂಡ ಬಾ. ಮುಗಿತೇನಪ್ಪ ನಿಮ್ಮ ಕುಣಿತ? ಮುಗಿತೆ ನೀನವ ಇವಳೆ ಕಾಕಿ ಡ್ರೆಸ್ನಾಗ ಬಂದಿಯಲ್ಲ ಯಾಕ? ಅದೊಂದು ದೊಡ್ಡ ಕತೆ. ಸಣ್ಣದು ನಾನು ಮಾಡಿ ಹೇಳು. ನಾನು ನಿಜವಾಗಲೂ ಕಾಕಿ ಅರಿವಿ ತೊಟ್ಟ ಸುವರ್ಣ ಕರ್ನಾಟಕದ ಪೊಲೀಸ್. ಕಳ್ಳಕಾಕರನ್ನು ಹಿಡಿಯೋ ಸಲುವಾಗಿ ನಿಮ್ಮೊಂದಿಗೆ ಮೊಬೈಲ್ ಮಾರುವ ನೆಪದಲ್ಲಿ ಹಾಸ್ಯಚಿತ್ರನಾಗಿ ನಡೆದುಕೊಂಡಿದ್ದೇನೆ. ಯಾರು ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡು. ಹೌದಾ ಕ್ಷಮಿಸಿದ ಅವಾಗ ಕ್ಷಮಿಸಿನ ನಾನು. ನಾಳೆ ನನ್ನ ಕಾಯಕ ಇನ್ನೂ ಬಹಳವಿದೆ. ನಾನು ಇನ್ನು ಹೋಗಿ ಬರ್ತೇನೆ. ನನ್ನ 24ನೇ ತಾರೀಕಿಗೆ ನನ್ನ ಮದುವೆ ಐತಿ, ತಪ್ಪಿಸದೆ ಬರಬೇಕು. ಲಗ್ನ ಕೇಳಾಕ ಹಿಂಗ ಕಾಕಿ ಹಾಕೊಂಡು ಬರ್ತಾರನ? ಹೌದು, ಹೌದು ಟ್ರೆಂಡಿಂಗ್ ಐತಿ. ನೀನು ಅಂತೂ ಮದುವೆ ಆಗಿ ಲಾಸ್ಟ್ ಇದೊಂದು ಸರಿ ಹಾಡ್ಕೊತ ಬಂದು ನನ್ನ ಕೈ ಹಿಡಿದ್ರ ಹಂಗ್ಯಾಕ್ ಕುಡಿಯಾಕ ಬರ್ತೈತಿ? ನಾನು ಏನ್ ತೆಗೆದಿಲ್ಲ ಯಾಕೆ ಬರೀ ಇನ್ನೊಂದು ಹೋರಿ ಹಂಗ ಕಾಣಿಸ್ಕಟ್ಟಿ. ಕೆಂಪನ ಮಾಲಿಯ ಹೆಣ್ಣ ನನ್ನ ಅಲಂಕರಿಸಲ ತಮ್ಮ ಹಿರಿಯ ಮಾರಿ ನೋಡಿದ ಮ್ಯಾಲ ಇರಲಂಗೋ ಸುಮ್ಮ 1 2 3 ಕೆಂಪನ ಮಾರಿಯ ಹೆಣ್ಣ ಅಲಂಕರಿಸಲ ತಮ್ಮ ಹಿರಿಯ ಮಾರಿ ನೋಡಿದ ಮ್ಯಾಲ ಇರಲಂಗೋ ಸುಮ್ಮ ವಾಮನಿ ಅರಗಿನಿ ರಚನೆ ಸ್ವಾಮಿನಿ ಈಗ ಸಮಾಧಾನ ಆತ ನಿಮ್ಮಿಬ್ರಿಗೂ? ಸಮಾಧಾನ ಆಗ್ಲಿಲ್ಲ. ಮತ್ತೆ ಮುಂದಿನ ವರ್ಷ ಬುಕಿಂಗ್ ಮಾಡ್ತೀವಿ, ಅವ್ನು ಬಂದು ಸಮಾಧಾನ ಮಾಡುವ. ಅಲ್ಲ ಪೂರ ಸಮಾಧಾನ. ಬಾಳ ಚುರುಕ ಲಗ್ನಕ್ಕೆ ಹೋಗೋಣ ಅಂತಾಳ ಅವ್ನು. ಹತ್ತು ತಲೆ ಹೊತ್ತ ರಾವಣ ದಶಕಂಠನಾದ, ಸಮುದ್ರ ಮಂಥನದಲ್ಲಿ ಭುಗಿಲೆದ್ದ ಕೋಲಾಹಲದ ವಿಷ ಕುಡಿದ ಶಿವ ವಿಷಕಂಠನಾದ. ಮುತಾಲಿಕನ ಪ್ಲಾನಿನಿಂದ ಜಿತೇಂದ್ರ ಜಯವೀರನ ಪಾಲಿಗೆ ಯಮಕಂಠನಾದ. ಆದರೂ ಇದರ ಮರ್ಮವೇ ತಿಳಿಯಲಿಲ್ಲವಲ್ಲ. ಈಗ ಹೇಗಾದರೂ ಮಾಡಿ ಆ ರವಿಕಾಂತನಿಂದಲೇ ಆ ಕ್ರಾಂತಿವೀರನ ಸಂಹಾರ ಮಾಡಿಸಿ ನಂತರ ಗಜರಾಜನೊಬ್ಬನನ್ನು ಅವನಿಂದಲೇ ಕೊಲ್ಲಿಸಿ ಈ ನಾಡಿಗೆ ನಾನಾಗಬೇಕು ಶ್ರೀಕಂಠ.
ಸರಿಸಾಟಿ ಯಾರು ಇಲ್ಲ ಈ ಜಗದಲ್ಲಿ. ಯಾಕಿಲ್ಲೋ ಯಪ್ಪ, ಇದ್ದಾರ ಸಾಲಗಟ್ಟಿ ನಿಂತಾರ. ಏ ಮುತ್ತಲಿಕ, ಯಾರವನು? ನಾನೇ ಗರುಡನೆಂಬ ಗಜರಾಜ. ಗಜರಾಜ, ಲೇ ಗೌಡ, ಇದು ಯಾರು ಮನೆ ಎಂದು ಅಟ್ಟಹಾಸದಿಂದ ನಕ್ಕು ನಲಿಯುತ್ತಿರುವೆ. ಮರ್ಯಾದೆಯಿಂದ ಮನೆ ಖಾಲಿ ಮಾಡ್ತೀವೋ ಇಲ್ಲ ಸ್ವತಃ ನಾನೇ ಒದ್ದು ಹೊರಗೆ ಹಾಕಲು? ಏ ಗಜರಾಜ, ನನ್ನ ಮನೆಗೆ ಬಂದು ನನಗೆ ದುರಹಂಕಾರದಿಂದ ಮಾತನಾಡಿ ನನ್ನನ್ನೇ ಈ ಮನೆಯಿಂದ ನೂಗ್ತೀನಿ ಅಂತ ಹೇಳ್ತೀಯ? ನಾನು ಯಾರು ಗೊತ್ತಾ? ಈ ಊರ ಪೊಲೀಸ್ ಪಾಟೀಲ್ ದೇವೇಗೌಡ. ನಾನು ಒಂದೇ ಒಂದು ಕೂಗು ಹಾಕಿದರೆ ಸಾಕು, ನಿನ್ನ ಹಸಿ ಮಾಂಸ ತಿನ್ನಲಿಕ್ಕೆ 1000 ಜನ ಬರ್ತಾರೆ. ಎಚ್ಚರ! ನನಗೆ ಗೊತ್ತಿದೆ ನೀನೆಂತ ಮೋಸಗಾರನಂತ. ಈಗ ನಾನು ಕೂಗಿ ಕರೆದರೆ 1000 ಜನ ಬಂದು ಬೀಳುತ್ತಾರೆ ನಿನ್ನ ಹಸಿ ಮಾಂಸ ತಿನ್ನಲಿಕ್ಕೆ. ಲೇ ದೇವೇಗೌಡ, ನನ್ನಿಂದಲೇ ಹಣ ಸಂಪಾದನೆ ಮಾಡಿ ಅನೇಕ ಫ್ಯಾಕ್ಟರಿಗಳನ್ನು ಕಟ್ಟಿಕೊಂಡು ನೀ ಕುಬೇರನಾಗಿ ಈಗ ನನಗೆ ಅರ್ಧ ಭಾಗ ಕೊಡ್ತಿಲ್ಲವೆಂದು ಹೇಳ್ತಿರುವೆಲ್ಲ. ಈ ಸೇಡಿಗಾಗಿ ನಿನ್ನೆ ರಾತ್ರಿ ಬರಿಸಿಕೊಂಡೇ ಇದೇ ಸೇಡಿಗಾಗಿ. ಗೌಡ, ಮರ್ಯಾದೆಯಿಂದ ಮನೆ ಖಾಲಿ ಮಾಡ್ತೀವೋ ಇಲ್ಲ ಇದೇ ಪಿಸ್ತೂಲಿನಿಂದ ಸಿಳ್ಳಲು? ತೂ ಪಾಪಿ, ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ಮೊದಲೇ ಗೊತ್ತಿದ್ದರೆ ನಿನ್ನ ಹೆಣ ಅಲ್ಲಿಯೇ ಹೂತಾಕಿ ಬಿಡ್ತಾ ಇದ್ದೆ. ಮದ್ಯಪಾನ ಮಾಡಿಸಿ ರಾತ್ರಿ ವೇಳೆ ಬಸ್ ಆಸ್ಪತ್ರೆಗೆ ಸಹಿ ಮಾಡಿಸಿಕೊಂಡಿರುವ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಆ ಜಯವೀರನ ಆಸ್ತಿಯನ್ನ ಕಬಳಿಸಿಕೊಳ್ಳುವ ಹಾಗೆ ಅವನ ಒಂದು ಕಣ್ಣು ಕಳೆದು ಆ ಕ್ರಾಂತಿವೀರನನ್ನ ಅಳೆಯನಾಗಬೇಕೆನ್ನುವ ವಿಷಯ ಬೆರೆಸಿ ನನ್ನ ತಂಗಿಯ ನನ್ನಿಂದನೇ ದೂರು ಮಾಡಿರುವೆಲ್ಲ. ಈಗ ನಿನ್ನ ದೇಹದಿಂದ ನಿನ್ನ ಪ್ರಾಣ ಪಕ್ಷಿಯನ್ನೇ ದೂರು ಮಾಡುತ್ತೇನೆ. ಎಲ್ಲ ಚಾಂಡಾಳ ಮೋಸಗಾರ, ಅದೇ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಬಂದ ಸಂಪತ್ತಲ್ಲಿ ಅರ್ಧ ಭಾಗ ಕೊಡ್ತೇನೆ ಎಂದು ಸುಳ್ಳು ಹೇಳಿ ಅವನ ಸಾಕು ತಂಗಿನ ನನ್ನಿಂದಲೇ ಶೀಲಗಡೆಸಿ ಆ ಜಯವೀರನ ಕಣ್ಣಿಗೆ ಯಾಸಿಡ್ ಮಿಶ್ರಣ ಮಾಡುವಂತೆ ಹೇಳಿ ಆ ಬಂಗ್ಲೆ ಭೀಮನ ನೆಪದಲ್ಲಿ ಅವನೆಲ್ಲ ಆಸ್ತಿನ ಪಡೆದುಕೊಂಡ ಪಾಪಿ ನಾನಿನ್ನ ಜೀವಂತ ಬಿಡಲಾರೆ. ಅಮ್ಮ, ಲೇ ಮುತಾಲಿಕ, ಈಗ ನೀನು ಕೊಡು ಅವನಿಗೆ ಉತ್ತರ. ಏಯ್ ಉತ್ತರ ಬೇಕಾ ನಿನಗೆ? ಉತ್ತರ ನಾನು ನೋಡೋದು ನಿನ್ನಿಬ್ಬರ ನೆತ್ತರ. ಏ ಮುತಾಲಿಕ, ನೀನೇಕೆ ಈ ರೀತಿ ಮಾತನಾಡುತ್ತಿರುವೆ? ಕರಿಯೋ ಆ ಕ್ರಾಂತಿವೀರನನ್ನ, ಇವನ ಎದೆ ಸೀಳಲಿ. ಎಲ್ಲಿದ್ದಾನೆ ಆ ಮಹಾಸುಳ್ಳ ರವಿಕಾಂತ? ಇಲ್ಲೇ ಇದ್ದೇನೆ ಗಜಘಾತುಕ, ಇಲ್ಲೇ ಇದ್ದೇನೆ. ಈ ನಿನ್ನ ಕೆಟ್ಟ ರಕ್ತವನ್ನು ಭೂಮಿಗೆ ಹರಿಸಲೇಬೇಕೆಂದು ಈ ಮುತಾಲಿಕ್ಕನ ಸಹಾಯದಿಂದ ಜಂಗಲ್ ಟೈಗರ್ನಾಗಿ ಬೆಳೆದು ಕ್ರಾಂತಿವೀರ, ಬೇಗ ಬಾರು. ಈ ಮಹಾನವಮಿಯ ಹರಕೆಯ ಕೋಣ ಮರಣ ಮೃದಂಗ ಬಾರಿಸಲು. ಸಹೋದರ ಬಂದೆ. ಬಹುದಿನದಿಂದ ಕಾಯ್ದು ಕುಳಿತ ಈ ಬೇಟೆಯನ್ನಾಡಲು ಇದೇ ಸರಿಯಾದ ಸಮಯ. ವರಿಯಿಂದ ಆಚೆ ಬಂದ ಕ್ಷತ್ರಿಯನ ಖಡ್ಗಕ್ಕೆ ರಕ್ತ ತಿಲಕ ಬೇಕೆಂಬಂತೆ ಈ ಕ್ರಾಂತಿವೀರನ ಕೊಡಲಿಗೆ ಈ ಪಾಪಿಗಳ ರಕ್ತ ಬೇಕಾಗಿದೆ. ಕ್ರಾಂತಿವೀರ ನೆಲ್ಲು, ನೀನೊಂದು ಹೆಜ್ಜೆ ಮುಂದಿಟ್ಟರೆ ಇದೇ ಪಿಸ್ತೂಲು ನಿನ್ನ ಪ್ರಾಣವರನಾಗುವುದು ಖಂಡಿತ. ಲೇ ಲೇ ಕುಸ್ಗುಮಪ್ಪ, ನೀನು ಹಿಂಗ ಮಾಡ್ತೀಯ ಅಂತ ಆ ಗೌಡನ
ಮಾಡ್ತಾ ಇರೋದು ಮೋಸದ ಕೆಲಸ. ಏ ಗೌಡ ಗೌಡ ನೀ ಮೊದಲು ಮಾಡಿದ್ರೆ ಹಲಕಟ್ ಕೆಲಸ. ಅಷ್ಟೇ ಬರಲಿ, ಬರೀ ಎಲ್ಲ ಸಾಕು, ಕಾಡ್ರೆ ಬರಲಿ ಅಷ್ಟೇ ಬರಲಿ. ಇಲ್ಲಿವರೆಗೆ ಈ ಒಂದು ನಾಟಕವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಎಲ್ಲರಿಗೂ ಮನರಂಜನೆ ಕೊಟ್ಟಂತ ಈ ಬ್ರಹ್ಮಲಿಂಗೇಶ್ವರ ನಾಟ್ಯ ಸಂಘಕ್ಕೆ ಶ್ರೀ ರುಕ್ಮಿಣಿ ವಿಶ್ವಕರ್ಮ ನಾಟ್ಯ ಚಿತ್ರಪಟ ಕೊಟ್ಟಿದ್ದರಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಲ ಗೀತೆಯನ್ನು ಹಾಡೋಣ.